ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೋಣ. ಕೀರ್ತನೆಗಳು 81ಕ್ಕೆ ನಮ್ಮ ಹತ್ತಿರ ಎತ್ತಿಸ್ಕೋಣ. ಕೀರ್ತನೆಗಳು 81 1ರಿಂದ 10ನೇ ವಚನ ಓದುವವರಾಗಿದ್ದೇವೆ. 1 to 10, 1 to 9. Let's read responsively. Verse 10. Let's read together. 81ನೇ ಕೀರ್ತನೆಯಲ್ಲಿ 9ನೇ ವಚನದವರೆಗೂ ಉತ್ತರ ಪಕ್ಷವಾಗಿ 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. 81ನೇ ಕೀರ್ತನೆಯಲ್ಲಿ ಮೊದಲನೇ ವಾಕ್ಯ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, 2ನೇ ವಾಕ್ಯ ನೀವು ಓದಬೇಕು. ಅದೇ ರೀತಿ ಒಟ್ಟಾಗಿ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಎಲ್ಲರೂ ಬರೆದುಕೊಳ್ಳಿ. Psalms 81:1 ನಾವು ಓದ್ತೇವೆ. ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸಾಹ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಓದಿರಿ. ಆತನು ಐಗುಪ್ತ ದೇಶವನ್ನು ಬಾಧಿಸಲಿಕ್ಕೆ ಹೊರಟಾಗ ನೆನಪಿಗಾಗಿ ಅಸೋಕ್ಯರಲ್ಲಿ ಇದನ್ನು ನೇಮಿಸಿದನು. ಗುರುತಿಲ್ಲದವನ ಮಾತು ನನಗೆ ಕೇಳಿಸುತ್ತದೆ, ಏನೆಂದರೆ ಕಷ್ಟದಲ್ಲಿ ಮೊರೆಯಿಟ್ಟ ನನ್ನನ್ನು ವಿಮೋಚಿಸಿದನು. ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು. ಮೆರಿನೋ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ನಿಮ್ಮಲ್ಲಿ ಅನ್ಯ ದೇವತೆಗಳು ಇರಬಾರದು, ಪರರ ದೇವತೆಗಳನ್ನು ಪೂಜಿಸಬಾರದು. ನಮ್ಮ ದೇವರು ಏನಂತ ಅಗಲವಾಗಿ ಬಾಡಿಗೆಯಲ್ಲಿ ಅದನ್ನು ದೇವರು ನಮ್ಮನ್ನು ಆಶೀರ್ವಾದ ತುಂಬಿಸುವ ದೇವನಾಗಿದ್ದಾನೆ. ನಮ್ಮ ಜೊತೆಯಲ್ಲಿ ವಾಸ ಮಾಡುವ ಆತನು, ನಮ್ಮ ಒಳಗಡೆ ಜೀವಿಸುವ ಆತನು, ನಮ್ಮೊಂದಿಗೆ ಇರುವ ಆತನು ಇಮ್ಯಾನುವೇಲನಾಗಿದ್ದಾನೆ. ಅಂತಹ ದೇವರನ್ನ ನಾವು ಸ್ತೋತ್ರ ಮಾಡುತ್ತೇವೆ. ನಾವು ಸೇರಿ ಬರುತ್ತೇವೆ ಅಂದ್ರೆ ನಾವು ಎಷ್ಟು ಸಂತೋಷವಾಗಿರ್ಬೇಕು. ಆಮೇಲೆ ಸಂತೋಷ ಏನ್ರಿ? ಸಂತೋಷವಾಗಿ ನಾವು ಆತನ ಹಾಡಿ ಹರಿಸಬೇಕು, ಸಂತೋಷವಾಗಿ ಆತನಿಗೆ ಸ್ತೋತ್ರ ಮಾಡಬೇಕು, ಆತನ ನಾವು ಆರಾಧನೆ ಮಾಡಬೇಕು. ಈ ವಾಕ್ಯ ಹೇಳುವಂತೆ ರಾಗಗಳ ಎತ್ತಬೇಕು, ಆತನ ದಮ್ಮಡಿ ಬರೆಯುತ್ತಾ ಆತನಿಗೆ ನಾವು ಕಿನ್ನರಿಯನ್ನು ಬಾರಿಸುತ್ತಾ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಎಲ್ಲವನ್ನ ಮರೆತವರಾಗಿ ಯಾವಾಗಲೂ ಇದ್ದಿದ್ದೇ ಕಷ್ಟಗಳು, ಎಲ್ಲ ಯೋಚನೆಗಳು ಇದೆಲ್ಲ ತೆಗೆದಿಟ್ಟು ದೇವರ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಈ ಲೈಫ್ ಸಜೀವ ಯಜ್ಞವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದೇ ಆತನಿಗೆ ಇಷ್ಟಪಡುವಂಥದ್ದು. ಅರ್ಧಂಬರ್ಧ ದೇವರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಸಂಪೂರ್ಣ ಹೃದಯದಿಂದ ಈ ಒಂದು ಕೆಲವೊಂದು ಗಂಟೆಗಳು ನಾವು ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಂಡವರಾಗಿ ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ಸ್ತೋತ್ರ ರಾಜ, ಪರಿಶುದ್ಧನೆ ಪರಿಶುದ್ಧನೆ ನಿಮಗೆ ಸ್ತೋತ್ರ. ಸೇನಾಧೀಶನಾದ ಪರಲೋಕ ತಂದೆ ನೀನಾಗಿದ್ದೀಯ ಅಪ್ಪ, ನಮಗಾಗಿ ಕರ್ತನೆ ಆ ಶಿಲುಬೆ ಮೇಲೆ ಬಲಿಯಾದ ನಮ್ಮನ್ನು ಕರ್ತನೆ ಯೋಗ್ಯರನ್ನಾಗಿ ಮಾಡಿ ಸ್ವಲ್ಪ ಅದ್ಭುತವಂತರಾಗಿ ಮಾಡಿ ಅದಕ್ಕಾಗಿ ಈ ಒಂದು ಕರ್ತನೆ ದಿನದಲ್ಲಿ ಸ್ವಲ್ಪ ಸೈದಾನಕ್ಕೆ ಅದನ್ನೆಲ್ಲ ಒಟ್ಟಾಗಿ ಒಂದೇ ಕರ್ತನೆ ಕುಟುಂಬವಾಗಿ ಬಂದಿದ್ದೇವಪ್ಪ. ಪ್ರತಿಯೊಬ್ಬರನ್ನು ಮುಟ್ಟಬೇಕೆ ನಾನು ಬೇಡುತ್ತೇನೆ ಅಪ್ಪ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ನಿನಗೆ ಮೆಚ್ಚುಗೆ ಆಗುವಂತೆ ಅಪ್ಪ ನಮ್ಮನ್ನು ಬಲಪಡಿಸಿ ನಡೆಸಿಕೊಂಡು ಕಷ್ಟ. ಹೌದು ರಾಜ್ಯ, ನಮ್ಮಿಂದ ಏನು ಸಾಧ್ಯವಿಲ್ಲ. ನಿನ್ನ ಪ್ರಸನ್ನತೆ ನಮಗೆ ಬೇಕು ಏಸಪ್ಪ. ನಿನ್ನ ಒಂದು ನಡೆಸುವಿಕೆ ನಮಗೆ ಬೇಕು ರಾಜ್ಯ. ನಿನ್ನ ಒಂದು ಪರಿಶುದ್ಧಾತ್ಮನ ಅಭಿಷೇಕವನ್ನು ನಮ್ಮನ್ನು ತುಂಬಿಸಿ ಅಪ್ಪ. ನೀವು ನಮ್ಮನ್ನ ಕರ್ತನೆ ಪ್ರತಿಯೊಂದು ಭಾಗದಲ್ಲಿಯೂ ಏಸಪ್ಪ ನೀನು ಕರ್ತನೆ ಮಹಿಳೆ ಹೊಂದಿಕೊಳ್ಳುವಂತೆ ನಮ್ಮ ನಡೆಸಿಕೊಳ್ಳಬೇಕೆಂದು ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ಸರಿಯಾದ ಸಮಯಕ್ಕೆ ಬರುವಂತೆ ಯಾವ ತಡೆಗಳಿಲ್ಲಂತೆ ಕರ್ತನೆ ನೀನೇ ಅವರನ್ನ ಆಶೀರ್ವದಿಸುತ್ತೇವ. ಹೌದು ರಾಜ್ಯ, ನಾವು ಕೆಲ ಗಂಟೆಗಳನ್ನೇ ಸನ್ನಿಧಾನದಲ್ಲಿ ಏಸಪ್ಪ ನಮ್ಮನ್ನೇ ಮರೆತವರಾಗಿ ನಿನ್ನ ಸ್ತೋತ್ರ ಮಾಡುತ್ತಾ ಆರಾಧನೆ ಮಾಡುತ್ತಾ ನಿನ್ನ ವಾಕ್ಯಗಳ ಕರ್ತನೆ ಕೇಳುವವರಾಗಿ ಏಸಪ್ಪ ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿ ರಾಜ್ಯ ನಾವು ಕರ್ತನೆ ಹೌದು ಏಸಪ್ಪ. ಪ್ರತಿಯೊಂದು ಕಾರ್ಯಗಳಲ್ಲೂ ಕರ್ತನೆ ನಮ್ಮಿಂದಲ್ಲ ಎಲ್ಲೋ ನಿನ್ನಿಂದಲೇ ಎಂಬ ಒಂದು ಆಲೋಚನೆಯಿಂದ ಮಾಡುವಂತೆ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆಶೀರ್ವದಿಸಿ ನಡೆಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ನಾವೆಲ್ಲರೂ ಕೂತ್ಕೊಂಡವರಾಗಿ ಕೆಲವೊಂದು ಹಾಡುಗಳ ಹಾಡಿ ನಾವು ದೇವರನ್ನು ಪೂಜಿಸೋಣ. ಹಾಗೆ ಕಣ್ಣನ್ನು ಮುಚ್ಚಿಕೊಂಡವರಾಗಿ ಕರ್ತನೆ ಇಂದು ನಿನಗಾಗಿ ನಾವು ಬೇಡಿ ಬಂದಿರುವ ನಿನ್ನ ಸ್ವರವನ್ನು ಕೇಳಿ ಬಂದಿದ್ದಾರೆ ಕರ್ತನೆ. ನಿನ್ನ ಹಾಡಿ ಕೊಂಡಾಡುತ್ತೇನೆ ರಾಜನೇ. ನಿನ್ನ ಮಗಳನ್ನ ಒಪ್ಪಿಸಿಕೊಟ್ಟವರಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಇಂದು ನಿನಗಾಗಿ ನಾವೇ ಬಂದೆ
Yesu,
ಯೇಸಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ ಸಪ್ಪ ನಿನ್ನ ಪ್ರಸನ್ನತೆಯನ್ನು ಬಯಸ್ತಾ ಇದ್ದಾರೆ ಕರ್ತನೆ ಸಪ್ಪ ದೇವರೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಸಪ್ಪ ನಿನ್ನನ್ನು ಆರಾಧಿಸಿ ಸ್ವಾಮಿ ನಿನ್ನನ್ನು ಸ್ತುತಿಸಲು ಕರ್ತನೆ ಸಪ್ಪ ನಾವೆಲ್ಲರೂ ಇಲ್ಲಿ ಬಂದಿರುವಾಗ ಕರ್ತನೆ ಸಪ್ಪ ನೀನು ಸ್ವಾಮಿ ನಿನ್ನನ್ನು ನಮಗೆ ಪ್ರಕಟಿಸು ಕರ್ತನೆ ಸಪ್ಪ ಎಂದು ನಾವೆಲ್ಲರೂ ಪೂರ್ಣ ಹೃದಯದಿಂದ ಅದರಲ್ಲಿ ಕೇಳಿಕೊಂಡರು ದೇವರೇ ನಿನ್ನ ಮುಖವನ್ನು ನೋಡಲು ಸ್ವಾಮಿ ನಿನ್ನ ಚಿತ್ತವನ್ನು ಮಾಡಲು ಕರ್ತನೆ ಸಪ್ಪ ಎಂದಿಗೂ ಸ್ವಾಮಿ ನಿನ್ನನ್ನೇ ಸೇವಿಸಲು ನಿನ್ನನ್ನು ಪ್ರೀತಿಸಲು ಕರ್ತನೆ ನನ್ನನ್ನು ಪ್ರೇರೇಪಿಸು ನನ್ನಲ್ಲಿ ಕಾರ್ಯ ಮಾಡು ಎಂದು ನಾವು ಒಪ್ಪಿಸಿಕೊಟ್ಟು ನಾವು ಬೇಡನವೇ ಯೇಸುವೇ ಓ ಯೇಸುವೇ ನಿನ್ನನ್ನೇ ಬಯಸುವೆ ಯೇಸುವೇ ಓ ಯೇಸುವೇ ನಿನ್ನನ್ನೇ ಬಯಸುವೆ ಸ್ತೋತ್ರ ರಾಜ ಕೀರ್ತನೆ 4 ಮತ್ತು 5 ವರ್ಷಗಳಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿದ್ದು ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ ಆತನ ಉಪಕಾರ ಸ್ಮರಿಸಿರಿ ಆತನ ನಾಮವನ್ನು ಕೊಂಡಾಡಿರಿ ಯೆಹೋವನು ಒಳ್ಳೆಯವನು ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲಾಂತರಕ್ಕೂ ಇರುವವು ಎಂಬುದಾಗಿ ನಾವೆಲ್ಲರೂ ದೇವರ ಕೃಪೆಯನ್ನು ದೇವರ ಪ್ರೀತಿಯನ್ನು ಕೊಂಡಾಡುತ್ತಾ ಆತನ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಂದು ಉಪಕಾರಗಳನ್ನು ಸ್ಮರಿಸುತ್ತಾ ಕೃತಜ್ಞತಾ ಸ್ತುತಿ ಹಾಡುವ ಎಂದು ನಾವು ಹಾಡಿನ ಮೂಲಕ ನಾವು ದೇವರನ್ನ ಸ್ತುತಿಸೋಣ ಈ ದಿನ ಯಾರೆಲ್ಲ ಸೋತೋಗಿದ್ದೀರಾ ಬಲಹೀನರಾಗಿದ್ದೀರಾ ಈ ಹಾಡಲ್ಲಿ ಚರಣ ಇರುತ್ತೆ ಹೆದರದಿರು ಕದರದಿರು ಸ್ತುತಿಯೊಡನೆ ಬಿದ್ದು ಹೋಗುವುದೆಂದು ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದೆಂಬುದಾಗಿ ಹಾಡೋಣ ಸ್ತುತಿಸೋಣ ಮಾರ್ಗವು ತೆರೆಯುವುದೆಂಬುದಾಗಿ ಕಳೆದ ವಾರವೆಲ್ಲ ನಾವು ಅನೇಕ ವಿಷಯಗಳನ್ನ ಹಾದೋಗಿರಬಹುದು ಆದರೆ ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಸ್ತುತಿಯೊಡನೆ ಹಾಡೋಣ ಸ್ತುತಿಸೋಣ ಮಾರ್ಗವು ತೆರೆಯುವುದು ವಿಶ್ವಾಸದಿಂದ ಈ ಹಾಡನ್ನು ಹಾಡಿಕೊಳ್ಳೋಣ Shakano,
ತಾವು ನಡೆಸಿಕೊಂಡು ಬಂದಿದ್ದಾನೆ. ಈ ಕ್ಷಣವೂ ನಮ್ಮ ನಡೆಸುವಂತಹ ದೇವರ ಆತನಾಗಿದ್ದಾನೆ. ಬರುವಂತಹ ದಿನಗಳಲ್ಲೂ ಆತ ನಡೆಸುವಂತಹ ದೇವರಾಗಿದ್ದಾನೆ. ದೇವರ ಒಳಿತಿಲ್ಲದೆ ದೇವರ ಒಳ್ಳೆಯವರ ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆದರೆ ನಮಗೆ ದುಃಖಿಸುವುದಿಲ್ಲದೆ ಆತನ ಒಳ್ಳೆತನದಿಂದಾಗಿ ಆತನ ಕೃಪೆಗೆ ನಮಗೆ ದಿನ ದಿನವೂ ಹೊಸ ಹೊಸದಾಗಿ ಕೃಪೆಯ ಸರ್ವರ ಆಳುವಂತಹ ದೇವರೇ ಒಳ್ಳೆಯ ಹಿರಿಯ ಗುಣಾಗಿ ಸ್ವಾಮಿ ನಮ್ಮೆಲ್ಲರೂ ಸ್ವಾಮಿ ನಡೆಸಿಕೊಂಡು ಬಂದಿದ್ದೀರಾ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲ ಸ್ವಲ್ಪ ಅಗತ್ಯಗಳು ಸ್ವಾಮಿ ದೇವರಿಗೆ ಹಿರಿಯಾಗಿ ಸ್ವಲ್ಪ ಸಂಧಿಸ್ತಿದ್ದೀರಾ ಕರ್ತನೆ. ಸ್ವಲ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ನಮ್ಮೆಲ್ಲರಿಗೂ ಸ್ವಾಮಿ ಸ್ವಸ್ಥತೆಯನ್ನು ಕೊಟ್ಟಿರುವಂತಹ ಇರುವ ರಾಫಾಗಿದೆಯಾ ಕರ್ತನೆ. ಸ್ವಲ್ಪ ನಿಮಗೆ ಸ್ತೋತ್ರ ದೇವರೇ ಈ ನಮ್ಮ ಜೀವನದಲ್ಲಿ ಸ್ವಲ್ಪ ಮಾಡಿರುವಂತಹ ಸ್ವಾಮಿ ಎಲ್ಲ ಉಪಕಾರಗಳು ಸ್ವಾಮಿ ನಾವು ವರ್ಣಿಸಲು ಸ್ವಲ್ಪ ಅಸಾಧ್ಯವಾಗಿರತಕ್ಕಂಥ ಸ್ವಲ್ಪ ದೇವರಲ್ಲಿ ಅಪೂರ್ಣವಾದ ಮಹಾಕಾರ್ಯಗಳು ಅಸಂಖ್ಯವಾದ ಅದ್ಭುತ ಕೃತ್ಯಗಳು ಮಾಡುವಂತಹ ದೇವರಾಗಿಯಲ್ಲ ಸ್ವಲ್ಪ ನಿನ್ನ ಕೋಟಿ ಕೋಟಿ ಸ್ತೋತ್ರರಾಗಿರೋ ಸ್ವಲ್ಪ ನಿನ್ನ ಕೃಪೆ ಇಲ್ಲದೆ ಸ್ವಾಮಿ ನಿನ್ನ ಪ್ರೀತಿ ಇಲ್ಲದೆ ಕರ್ತನೆ ಸ್ವಲ್ಪ ನಮ್ಮ ಬದುಕಲು ಸ್ವಾಮಿ ಅಸಾಧ್ಯವಾಗಿದೆ ಕರ್ತನೆ. ಸ್ವಲ್ಪ ದೇವರಿಗೆ ಕೋಟಿ ಕೋಟಿ ಸ್ತೋತ್ರರಾಗಿರೋ ಸ್ವಲ್ಪ ಕೃತಜ್ಞತೆಯಿಂದ ಸ್ವಾಮಿ ನಾವೆಲ್ಲರೂ ಸ್ವಾಮಿ ದೇವರ ಸ್ವಲ್ಪ ಸ್ತೋತ್ರ ಸಲ್ಲಿಸ್ತಾರೆ. ಸಮಯಗಳಲ್ಲಿ ನನ್ನ ನಡೆಸುವಾಗೆ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿ ಹೊರಬಿಡದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಸಮಯಗಳಲ್ಲಿ ನನ್ನ ನಡೆಸುವಾಗೆ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿಗಳು ನಾವಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿಗಳು ನಾವಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ.
ಅದ್ಭುತವಾದ ಹಾಡನ್ನು ಹಾಡಿ ನಾವು ದೇವರಿಗೆ ಸ್ತುತಿಸುತ್ತೇವೆ. ಎಂದು ಆನಂದ ನನ್ನೇಸು ಕೊಡುವರು, ಎಂದು ಆನಂದ ನನ್ನೇಸು ಕೊಡುವರು.
ಆತನ ಸನ್ನಿಧಿಯಲ್ಲಿ ಸಮಯಗಳನ್ನು ಪರಿಶುದ್ಧನಾಗಿರುವಂತಹ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ಇಂದಿಗೂ ಎಂದಿಗೂ ಎಂದೆಂದಿಗೂ ಕರ್ತನೆ ಸ್ವಲ್ಪ ಬದಲಾಗದಂತಹ ದೇವನಾಗಿದೆಯ ಸ್ವಾಮಿ. ನಿನಗೆ ಸಮಾನರು ಸ್ವಾಮಿ. ಇಹದಲ್ಲೂ ಕರ್ತನೆ, ಪರಲೋಕದಲ್ಲೂ ಸ್ವಾಮಿ ಎಲ್ಲೂ ಇಲ್ಲ ರಾಜನೇ ಸುತ್ತ. ನೀನು ಸ್ವಾಮಿ ಅದ್ವಿತೀಯನಾಗಿರುವಂತಹ ದೇವನಾಗಿದೆಯಾ ಕರ್ತನೆ ಸುತ್ತ. ದೇವರೇ, ನೀನು ಎಲ್ಶಡಾಯ್ ಆಗಿರುವಂತಹ ದೇವನಾಗಿದೆಯಾ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂದು ಸ್ವಾಮಿ ನಾವು ವಿಶ್ವಾಸಿಸ್ತೇವೆ, ನಾವು ನಂಬುತ್ತೇವೆ ಕರ್ತನೆ ಸ್ವಲ್ಪ. ನಮ್ಮ ಜೀವಿತವನ್ನು ಸ್ವಾಮಿ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ ಸ್ವಲ್ಪ. ದೇವರೇ, ಮುಂಬರುವಂತಹ ದಿನಗಳಲ್ಲಿ ಸ್ವಾಮಿ ನಿನ್ನ ಚಿತ್ತದ ಮೇರೆಗೆ ಸ್ವಾಮಿ ನೀನೇ ನಮ್ಮನ್ನು ನಡೆಸ್ತೀಯಾ ಎಂದು ಸ್ವಾಮಿ ನಾವು ವಿಶ್ವಾಸಿಸಿಕೊಂಡು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಮಾಡುತ್ತೇವೆ ತಂದೆಯೇ. ನಾವು ನಿಂತಿರುವಂತೆ ಸತ್ಯವೇದಗಾರನ ಯೋಹಾನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ತಿಳ್ಕೊಳ್ಳೋಣ. Please take your Bibles to John chapter 14. 12, 13, 14. 12, 13 and 14 verse ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 12, 13, 14 of John chapter 14. ಎಲ್ಲ ತಿಳ್ಕೊಳ್ಳಿ. ಯೋಹಾನ 14, 12, 13, 14 ಓದಿಕೊಳ್ಳೋಣ. ದೇವರು ತಂದೆ ದೇವರ ಕೇಳಿ ನಮಗೆ ಕೊಡುವಾತನಾಗಿದ್ದಾರೆ. ನಾವೆಲ್ಲರೂ ಕುಳಿತುಕೊಂಡವರಾಗಿ ಸಂದೇಶ ಮತ್ತು ಸಂದೇಶ ಸಮಯ. Yes, I need you.
ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದ ಜಯವನ್ನು ಹಾಕಿಸ್ಕೊಂತವರು ಮಗನೇ ಹಾಕಿಸ್ಕೊಂತಿದ್ದಾರೆ. ದಯವಿಟ್ಟು ಎದ್ದಿಟ್ಕೊಂಡೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. If any one of you are going to celebrate birthdays and your wedding anniversaries in this week, please stand up so that we can pray for you. ನಿಮ್ಮ ಬರ್ತಾರೇನಾ? ಹಾಕಿಸ್ಕೊಳ್ಳಿ, ಇಲ್ಲಿ ಸ್ವಲ್ಪ 2 ನಿಮಿಷ ಟೈಮ್ ಕೊಡ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಲೆಟ್ಸ್ ಪ್ರೇ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ನನ್ನ ಯೇಸಪ್ಪ, ನಿಮಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮುಂಭಾಗದಲ್ಲಿ ಬಲವಾಗಿ ನಿಂತಿರುವಂತಹ ನಿನ್ನ ಮಗನ ವಿನಯ್ ನಾಡ ನಿಮ್ಮ ಪಾಸಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗನ ಜೀವಿತಕ್ಕೋಸ್ಕರವಾಗಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಕಾದ ವರ್ಷವೆಲ್ಲ ಆ ಮಗನ ಅದ್ಭುತವಾಗಿ ಕಾಯ್ದುಕೊಂಡು ಬಂದಿದ್ದೀನಿ. ಈ ಮುಂದಿನ ವರ್ಷವೂ ಸಹ ಕರ್ತನೆ, ನಿನ್ನ ಮಗನಾಗಿ ಇನ್ನೂ ಅಧಿಕವಾಗಿ ನನ್ನ ಜೀವಿತ ನೀವು ಒಪ್ಪಿಸಿಕೊಟ್ಟವನಾಗಿ, ನಿನ್ನಿನ ಕರ್ತನೆ ಆಲೋಚನೆ ಹೊಂದಿದಂತ ಮಗನಾಗಿ ಯೇಸಪ್ಪ, ನಿನಗಾಗಿ ಇನ್ನೂ ಅಧಿಕವಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಒಳ್ಳೆ ಆರೋಗ್ಯದ ಪಾಲಿಸಿಕೊಡು ಯೇಸಪ್ಪ. ನೀನು ಆ ಮಗನಿಗೆ ಕರ್ತನೆ ಹೌದು ರಾಜ್ಯ ಏನೆಲ್ಲ ಉದ್ದೇಶಕ್ಕೆ ಇಟ್ಟಿದ್ಯೋ ಆ ಉದ್ದೇಶ ನೆರವೇರುವಂತೆ ಆ ಮಗನ ಉಪಯೋಗಿಸಿಕೊಳ್ಳಬೇಕು ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಗನ ಕುಟುಂಬವನ್ನು ಆಶೀರ್ವದಿಸು ಯೇಸಪ್ಪ. ನಿಮ್ಮ ಮೇಲೆ ರಾಜ ನಿನ್ನ ಮಗ ಸೆಲೆಕ್ಟ್ ಮೇಲೆ ನೀವು ಒಪ್ಪಿಸಿಕೊಡುತ್ತೇನಪ್ಪ ರಾಜ. ಆ ಮಗನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಕಳೆದ ವರ್ಷಕ್ಕಿಂತ ಈ ಮುಂದಿನ ವರ್ಷ ಆ ಮಗನಿಂದ ನೀನು ಅಧಿಕವಾಗಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡಿದೇವ. ಆ ಮಗನ ಹೃದಯವಂತ ಎಲ್ಲ ವೇದನೆಯನ್ನು ತೆಗೆದಾಕು ಯೇಸಪ್ಪ. ನೀನು ಆ ಮಗ ಮಾಡ್ತಿರುವಂತಹ ಪ್ರಾರ್ಥನೆ ಕೇಳಿ ಉತ್ತರಿಸುವಂತ ದೇವನಾಗಿದ್ದಿ ರಾಜ. ನಿನ್ನ ವಾಕ್ಯದಲ್ಲಿ ಹೇಳುವಾಗೆ ನಾಮದ ವೇದನೆ ಕೇಳಿಕೊಳ್ಳುತ್ತೇವೋ ಅದನ್ನು ನೆರವೇರಿಸುವಂತ ದೇವ ನೀನು ಯೇಸಪ್ಪ. ಆ ಮಗಳಿಗೆ ಬಲವನ್ನ ಕೊಡು, ಆ ನಂಬಿಕೆಯನ್ನ ಕೊಡು. ಇನ್ನೂ ಅಧಿಕವಾಗಿ ನಿನ್ನ ಅಭಿಷೇಕ ನಮ್ಮ ಮಗನ ತುಂಬಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವಾದ. ವಿಶೇಷವಾದ ಸಮಯದಲ್ಲಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ಕೊಟ್ಟುವಂತ ಈ ಕಾರ್ಯಗಳ ದಶಭಾಗನ ಆಶೀರ್ವದಿಸಪ್ಪ ಯೇಸಪ್ಪ. ಅದು ನಿಮ್ದವಾಗಿದೆ ಕರ್ತನೆ, ನೀನು ಕರ್ತನೆ ಅದನ್ನು ನಿನ್ನ ಒಂದು ಆಲೋಚನೆಯಂತೆ ಉಪಯೋಗಿಸಲಿಕ್ಕೆ ಬೇಕಾದಂತ ಬಲವನ್ನ ನಮಗೆ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವ. ಕೊಟ್ಟುವಂತ ನಾವೆಲ್ಲರೂ ಕರ್ತನೆ, ಪ್ರತಿಯೊಬ್ಬೊಬ್ಬರು ಕರ್ತ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ. ಹೌದು ಕರ್ತ, ಯಾವ ಕೊರತೆ ಇರದಂತೆ ಅನೇಕರಿಗೆ ನಾವು ಸಹಾಯ ಮಾಡುವಂತ ಮಕ್ಕಳಾಗಿ ನಾವು ಮನೆಗೆ ಬೀಸಬೇಕೆಂದು ಮತ್ತೊಂದಾವರ್ತಿ ಯೇಸಪ್ಪ ನಮ್ಮೆಲ್ಲ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಚೆನ್ನಾಗಿದ್ದೀರಾ? ಹಾಲೆಲೂಯಾ. ನಮ್ಮ ದೇವರ ಡೈರೆಕ್ಟರ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಅನೌನ್ಸ್ಮೆಂಟ್ ಕೊಡ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಬುಧವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಇವತ್ತು ಹೆಸರು ಕೊಡಬೇಕಾಗಿ ನಾನು ಕೇಳ್ಕೊಂತೇನೆ. ಅಂದ್ರೆ ನೀವು ಹೆಸರು ಕೊಡುವುದಾದ್ರೆ ನಿಮ್ಮ ಮನೆಗೆ ನಾವು ಬಂದು ಈ ಒಂದು ವಾರದಲ್ಲಿ ಸಭೆಯಾಗಿ ನಾವು ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ವಿಶೇಷವಾದ ಪ್ರಕಟಣೆ ಜನವರಿ 26ನೇ ತಾರೀಕಿನಂದು, ಅದು ಶುಕ್ರವಾರ. ಸೊ ಅದು ಹೆಣ್ಣೂರು ಆಲಯದಲ್ಲಿ ಅವತ್ತು 10 ರಿಂದ 1 ಗಂಟೆವರೆಗೂ ವಿಶೇಷವಾದ ಒಂದು ಆರಾಧನೆ ಇರುತ್ತದೆ. ಸೊ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಂತೀನಿ. 9 ಗಂಟೆಗೆ ದೀಕ್ಷಾ ಸ್ನಾನ ಇರುತ್ತದೆ. ಸೊ ಈಗಾಗಲೇ ಕೆಲವರು ದೀಕ್ಷಾ ಸ್ನಾನಕ್ಕೆ ಹೆಸರು ಕೊಟ್ಟಿದ್ದೀರಾ. ಆದ್ಮೇಲೆ 8 ಬೆಳಗಿನ ಜಾವ 8 ಸಭೆಯ ಮುಂದೆ ನಿಮಗೆ ವೆಹಿಕಲ್ ನಾವು ಅರೇಂಜ್ ಮಾಡಿದ್ವಿ. ಸೊ ಯಾರ್ಯಾರಿಗೆ ವೆಹಿಕಲ್ ಇಲ್ಲ ತಾವೆಲ್ಲರೂ ಇಲ್ಲಿ 8 ಬರುವುದಾದ್ರೆ ನಿಮ್ಮನ್ನ ನಾವು ಡ್ರಾಪ್ ಮಾಡುವಂತರಾಗಿದ್ದೇವೆ. ಸೊ ಹೆಣ್ಣೂರು ಆಲಯವು ಈಗಾಗಲೇ ನಾವು ರೆನೋವೇಟ್ ಮಾಡಿದ್ದೀವಿ. ಸೊ ನೀವು ಬಂದು ನೋಡ್ಬೇಕಾಗ್ತದೆ. ಬಂದು ಬಾತ್ರೂಮ್ಸ್ ಸಹ ನಾವು ಕಟ್ಟಿದ್ದೇವೆ. ಅವತ್ತು ಈ ಒಂದು ವಿಶೇಷವಾದ ಆರಾಧನೆ ಆದ ನಂತರ ಒಂದು ವಿಶೇಷವಾದ ಒಂದು ಭೋಜನ ಸಹ ನಾವು ಅರೇಂಜ್ ಮಾಡಿದ್ದೇವೆ. ಫೆಬ್ರವರಿ 1st ಫ್ರೈಡೆಯಿಂದ ಬೈಬಲ್ ಸ್ಟಡಿಯನ್ನ ನಾವು ಪ್ರಾರಂಭ ಮಾಡುವಂತರಾಗಿದ್ದೇವೆ. ಸೊ ಇದಕ್ಕೆ ಗೆಸ್ಟ್ ಸ್ಪೀಕರ್ ಅವರು ಬರ್ತಾ ಇದ್ದಾರೆ. ಸೊ ಶುಕ್ರವಾರ ಸಾಯಂಕಾಲ ಜ್ಞಾಪಕದಲ್ಲಿ ಇಟ್ಕೊಂಡು ಫೆಬ್ರವರಿ 1st ಫ್ರೈಡೆಯಿಂದ ಈ ಒಂದು ನಡೆಯುವಂತ ಬೈಬಲ್ ಸ್ಟಡಿಯಲ್ಲಿ ನೀವು ಪಾಲ್ಗೊಳ್ಬೇಕಾಗಿ ನಾನು ಕೇಳ್ಕೊಂತೇನೆ. ಮತ್ತು ಇವತ್ತು ಸಭೆ ಆದ ನಂತರ ವರ್ಷಿಪ್ ಲೀಡರ್ಸ್ ಹಾಗೂ ಸಿಂಗರ್ಸ್ ಆಡುವಂತವರು ಮತ್ತು ಆರಾಧನೆ ನಡೆಸುವಂತವರು ಸಭೆ ಆದ ನಂತರ ಇಲ್ಲೇ ಇರಬೇಕಾಗಿ ನಾನು ಕೇಳ್ಕೊಂತೇನೆ. ಒಂದು ಕೆಲವು ನಿಮಿಷಗಳ ಕಾಲ ನಾವು ನಿಮ್ಮ ಮಕ್ಕಳಿಗೆ ಒಂದು ಮಾತನಾಡಬೇಕಾಗಿದೆ.
ಧ್ಯಾನ ಕೇಳ್ಕೊಂಡಿಲ್ಲ. ಹಾಲೆಲೂಯಾ. I am asking them, those who are not heard the announcements. ದೇವ ನಮಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಕೇಳಿಸ್ಕೊಂಡಿರಲ್ಲ, ದಯವಿಟ್ಟು ನಾವು ಮತ್ತೊಂದಾವರ್ತಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ನಮ್ಮ ಎನ್ನೂರು ಸಭೆಯಲ್ಲಿ ನಾವು ಮಾಡುತ್ತಿರುವಂತಹ ಚರ್ಚ್ ಆನಿವರ್ಸರಿಗೆ ನಾವು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಯಾರೊಬ್ಬರು ಮಿಸ್ ಆಗಬಾರ್ದು. ಯಾಕಂದ್ರೆ ನಮ್ಮ ಸಭೆಯ ಒಂದು ಕಾರ್ಯಕ್ರಮವಾಗಿದೆ. ದಯವಿಟ್ಟು ನಿಮಗೆ ಗಾಡಿ ಬರ್ತದೆ 8:30ಗೆ, 9 ಗಂಟೆಗೆ ಬ್ಯಾಪ್ಟಿಸಮ್ ಇದೆ, 10 ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಯಾರಿಗೆಲ್ಲ ನಿಮಗೆ ಗಾಡಿ ಇಲ್ಲ, ನಿಮ್ಗೆ ಗಾಡಿ ಬೇಕಂದ್ರೆ ಒಂದು ಹೆಸರು ಹೋಗ್ಬಿಟ್ಟು ಚೆನ್ನಾಗಿರ್ತದೆ. ಓಕೆನಾ? ಪ್ಲೀಸ್ ಗಿವ್ ಯುವರ್ ನೇಮ್. ನೀವೆಲ್ಲರೂ ಬರ್ಬೇಕು. ನೀವು ಬರ್ಬೇಕಂತಾನೆ ನಾವು ಗಾಡಿ ಹಾಕಿದ್ದೇವೆ, ನೀವು ಬರ್ಬೇಕಂತಾನೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಬರ್ಬೇಕಂತಾನೆ ನಾವು ವಿಶೇಷವಾದ ಬೋಧನೆ ಇಟ್ಟಿದ್ದೇವೆ. ಬರ್ತೀರಾ? ಇಷ್ಟು ಮಾತಾಡ್ಮೇಲೂ ಯಾರು ಹೇಳಲ್ಲ ಅಂದ್ರೆ ಎಲ್ಲರೂ ಬರ್ತೀರಾ? ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಅದಕ್ಕಾಗಿ ನೆಕ್ಸ್ಟ್ ಫ್ರೈಡೇ ಇಂದ ನಾವು ಫೆಬ್ರವರಿ 1st ವೀಕ್ ಫ್ರೈಡೇ ಇಂದ ನಾವು ಬೈಬಲ್ ಸ್ಟಡಿ ಮಾಡ್ತಾ ಇದ್ದೇವೆ ಸಭೆಯಲ್ಲಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಗೆಸ್ಟ್ ವೀಕ್ ನಾವು ಸ್ವಾಗತ ಮಾಡ್ತಾ ಇದ್ದೇವೆ, ಆಹ್ವಾನಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಬರ್ಬೇಕು ಅಂತ ಕೇಳ್ಕೊಳ್ತೇವೆ. 7 to 8, 7ರಿಂದ 8 ಗಂಟೆವರೆಗೂ ಇರ್ತದೆ. ಬೈಬಲ್ ಸ್ಟಡಿ ಪ್ರಾರಂಭಿಸ್ತೇವೆ ಈ ವರ್ಷದಿಂದ. ಯಾಕಂದ್ರೆ ಅನೇಕ ವರ್ಷದ ನಾವು ಬೈಬಲ್ ಸ್ಟಡಿ ಮಾಡಿರ್ಲಿಲ್ಲ. ಒಂದು ಕಾರಣ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಹೇಳೋದು ಬೇಡ. ಕರೆಕ್ಟ್? ಯಾಕಂದ್ರೆ ನೀವು ಯಾರು ಬರಲ್ಲ. ಕರೆಕ್ಟ್ ಅಲ್ವಾ? ಚೇಂಜ್ ಮಾಡೋಣ ನಾನು ಬೈಬಲ್ ಸ್ಟಡಿ. ಚೆನ್ನಾಗಿ ಕೇಳಿಸ್ಕೊಂಡಿದ್ದೀವಿ. ನಕ್ಬಿಟ್ಟು ನಾವು ಹೋಗೋದಲ್ಲ, ದೇವ ಮುಂಭಾಗ ಇರ್ಬೇಕು. ನಾನು ಯಾವಾಗಲೂ ತಿರುಗಿ ಹೇಳ್ತೀನಿ, ವಾಟ್ ಎವರ್ ವಿ ಹ್ಯಾವ್ ಪ್ರೋಗ್ರಾಮ್ಸ್ ಇನ್ ಅವರ್ ಚರ್ಚ್, ಎವ್ರಿವನ್ ಹ್ಯಾಸ್ ಟು ಅಟೆಂಡ್. ನಾವು ಮಾಡೋದೇ ನಮ್ಮ ಸಭೆಯ ಮಕ್ಕಳಿಗೋಸ್ಕರವಾಗಿ. ನಾವೇ ಬರಲ್ಲ ಅಂದ್ರೆ ಯಾಕೆ ಮಾಡ್ಬೇಕು ಅಂತ ನಾನು ಕೇಳಿದೆ. ನಮ್ಮ ಸೀನಿಯರ್ ಪಾಸ್ಟರ್ ಹೇಳ್ತಾನೆ ಇದ್ರು ನಾನು 4-5 ವರ್ಷದಿಂದ. ನಾನು ಮಾಡಕ್ ಸಿದ್ಧವಾಗಿಲ್ಲ, ಯಾಕಂದ್ರೆ ಯಾರು ಬರ್ತಾ ಇಲ್ಲ. ಯಾಕೆ ಮಾಡ್ಬೇಕು ನಾವು ಅಂತ ನಾವು ಚರ್ಚ್ ಮಾಡ್ಬೇಕಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇವರಲ್ಲಿ ಇನ್ನೂ ಬೆಳಿಬೇಕಾಗಿದೆ. ಅದಕ್ಕೋಸ್ಕರವೇ ಇದೆಲ್ಲ ಮಾಡಬೇಕು. ಯಾರೆಲ್ಲ ಬೆಳೆದಿದ್ದೀರಾ ಅನ್ಕೊಂತೀರೋ ಅದು ಬರಬೇಡಿ. ಇಫ್ ಯು ಥಿಂಕ್ ದಟ್ ಯು ಆರ್ ಆಲ್ರೆಡಿ ಗ್ರೋನ್ ಇನ್ ದ ಲಾರ್ಡ್, ಡೋಂಟ್ ಕಮ್ ಟು ದ ಬೈಬಲ್ ಸ್ಟಡಿ. ಇಫ್ ಯು ಆರ್ ನಾಟ್ ಗ್ರೋನ್ ಇನ್ ದ ಲಾರ್ಡ್, ಯು ಹ್ಯಾವ್ ಟು ಕಮ್ ಟು ದ ಬೈಬಲ್ ಸ್ಟಡಿ. ಆಮೆನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ದೇವರ ಬೆಳಿಬೇಕಂತ ನಾವೆಲ್ಲ ಕಾರ್ಯಕ್ರಮ ಮಾಡೋದು ನಮ್ಮ ಸಭೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಮಾಡೋದು. ನಾವು ದಯವಿಟ್ಟು ನೀವೆಲ್ಲರೂ ಬರ್ಬೇಕಂತ ನಾವು ಪ್ರೀತಿಯಿಂದ ಕೇಳ್ಕೊತಾರೆ. ಬೈಬಿಟ್ಟು ಈಗ ನಾವು ಮೊದಲಿರುವಂತ ನಮ್ಮ ಗೆಸ್ಟ್ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ವಿ ಆರ್ ಇನ್ ಅವರ್ ಮಿಸ್ಟ್ ಮಿಸ್ಟರ್ ಅಂಡ್ ಮಿಸಸ್ ವಿಲಿಯಮ್ಸನ್. ದೇ ಆರ್ ಫ್ರಮ್ ಸ್ಕಾಟ್ಲ್ಯಾಂಡ್. ಅವರು ಸ್ಕಾಟ್ಲ್ಯಾಂಡ್ ಬಂದಿದ್ದಾರೆ. ಅವರು ನಮ್ಮ ಒಂದು ಸ್ಕಾಟ್ಲ್ಯಾಂಡ್ ಸಭೆಯಲ್ಲಿ ಲೇ ಮೆಂಬರ್ಸ್ ಆಗಿದ್ದಾರೆ. ನಮ್ಮ ರೆವರೆನ್ಸ್ ಸುನಿಲ್ ಅವ್ರ ಜೊತೆ ನಮ್ಮ ಸರ್ವಿಸ್ ಅಟೆಂಡ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಐ ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ವಿಲಿಯಮ್ಸನ್. ಎಲ್ಲರೂ ಚಪ್ಪಾಳೆ ನಮ್ಮ ಈಗ ನಾವು ಮುಖ್ಯವಾದ ಭಾಗ ಬಂದಿದ್ದೇವೆ. ನಾವು ವಿ ಆರ್ ಗೋಯಿಂಗ್ ಟು ಹಿಯರ್ ದ ಗಾಡ್ಸ್ ವರ್ಡ್. ದೇವರ ವಾಕ್ಯ ಕೇಳುವವರಾಗಿದೆ. ನಮ್ಮ ದೇವರಂತ ಶ್ರೀನಿವಾಸ್ ಅವರು ಮುಂದೆ ಬಂದು ವಾಕ್ಯ ಕೊಡ್ಬೇಕಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. Lord is good and His mercy endures forever. ದೇವರು ಒಳ್ಳೆಯವರಾಗಿದ್ದಾನೆ, ಆತನ ಕೃಪೆ ಎಂದೆಂದೂ ನಿರಂತರವಾಗಿರುವಂತದ್ದು. Do you love Jesus? ನೀವು ಯೇಸುವಿನ ಪ್ರೀತಿ ಮಾಡ್ತೀರಾ? Yes. Very small. If you really love Him, it has to come with passion and zeal. ನೀವು ನಿಜವಾಗಿ ಪ್ರೀತಿ ಮಾಡಿದ್ರೆ ಜೋರಾಗಿ ನೀವು ಆ ಒಂದು ಸಂತೋಷವಾಗಿ ಹೇಳುವವರಾಗಿರ್ತೀರಿ. Looking, wondering whether they love not, and then some of them are telling with so small voice. ಕೆಲವರು ತುಂಬಾ ಚಿಕ್ಕದಾಗಿ ಹೇಳ್ತಾರೆ, ಕೆಲವರು ಏನ್ ಹೇಳ್ಬೇಕು ಗೊತ್ತಿದ್ರೆ ನೋಡ್ತಾ ಇದ್ದೀರಾ. Anyway, today the Lord has laid into my heart a message that is very important for our life. ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತಹ ಒಂದು ಸಂದೇಶವನ್ನ ದೇವರು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ. Some of them may ask that which message is not important from the Bible. ನೀವು ಕೇಳುವ ಸತ್ಯವೇದ ಯಾವ ಒಂದು ಪ್ರಸಂಗ ಅಥವಾ ಒಂದು ಸಂದೇಶ ಮುಖ್ಯ ಅಲ್ಲ ಪಾಸ್ಟರ್ ಅಂತ. Yes, all the messages are important. ಎಲ್ಲಾ ಸಂದೇಶಗಳು ಎಲ್ಲಾ ವಾಕ್ಯಗಳು ಮುಖ್ಯವಾಗುತ್ತೆ. What is the topic that the Lord has laid in my heart?
ನನ್ನ ಹೃದಯದಲ್ಲಿ ಹಾಕಿರುವ ದೇವರು ಹಾಕಿದಂತಹ ಒಂದು ಮುಖ್ಯವಾದ ಅಂಶ ಯಾವುದು? Know your God and know your enemy. ನಿಮ್ಮ ದೇವರನ್ನ ನಿಮ್ಮ ಒಂದು ವೈರ್ಯ ತಿಳಿದುಕೊಳ್ಳಿ. What is the topic? ಯಾವುದೋ ಒಂದು ಶಿರೋನಾಮೆ? Know your God ನಿಮ್ಮ ದೇವರನ್ನ ತಿಳ್ಕೊಳ್ಳಿ, and know your enemy. ನಿಮ್ಮ ಒಂದು ವೈರ್ಯ ತಿಳ್ಕೊಳ್ಳಿ. Some of them may be thinking, where is our enemy? Come ನೀವು on. ಅನ್ಕೊಂತಾರೆ ಎಲ್ಲಿದ್ದಾರೆ ನಮ್ಮ ವೈರಿಯಿಂದ ಉಂಟಾಗ್ಬೋದು. Our enemy is unseen. ನಮ್ಮ ಒಂದು ವೈರಿ ಕಾಣದೇ ಇರುವಂತವನು. Some of them are saying, Pastor, what are you talking about? Yes, I'm talking in the Bible. ಸತ್ಯವೇದ ನೋಡುವುದಾದ್ರೆ You will understand that our enemy is unseen. ನಮ್ಮ ವೈರಿ ಕಾಣದೇ ಇರುವಂತವನು. You know the background that I come from. ನಾನು ಬಂದಂತ ಒಂದು ಹಿನ್ನೆಲೆಯನ್ನ ನೋಡುವುದಾದ್ರೆ I didn't believe there was an enemy. ನಾನು ಒಬ್ಬ ವೈರಿ ಇದ್ದ ಅಂತ ನಾನು ನಂಬಿರಲಿಲ್ಲ. Yes. All through my first 24 years, ನಾನು 24 ವರ್ಷಗಳು ನನಗೆ ವೈರಿ ಇದ್ದ ಅಂತ ನಾನು ನಂಬಿರಲಿಲ್ಲ. I didn't even know that there was somebody, an enemy to us. ನನಗೊಬ್ರು ವೈರಿ ಇರ್ತಾರೆ ಅಂತ ನಾನು ನಂಬಿರಲಿಲ್ಲ. You see, we only think of human beings as enemies when they do wrong to us. ನಮಗೆ ತಪ್ಪು ಮಾಡುವಂತವರು ನನಗೆ ವೈರಿ ಆಗಿರ್ತಾರೆ ಅಂತ ನಾವು ಅನ್ಕೋತೇವೆ ಮನುಷ್ಯರನ್ನು. But I want to tell you, there is a enemy behind them who is actually the real enemy. ಆ ಒಂದು ಮನುಷ್ಯರ ಹಿಂಭಾಗದಲ್ಲಿ ಹಿಂದೆ ಇರುವಂತವನು ನಿಜವಾದ ವೈರಿ ಆಗಿರುತ್ತಾನೆ. But if you know your God, then you will understand the enemy behind that person. ದೇವರ ವಾಕ್ಯ ನೀವು ತಿಳಿಯುವುದಾದ್ರೆ, ನಿಮ್ಮ ದೇವರನ್ನು ತಿಳಿಯುವುದಾದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತದೆ ಆ ವ್ಯಕ್ತಿ ಹಿಂದೆ ಇರುವಂತ ವೈರಿ ಯಾರೆಂದು. You see, we are in a warfare every day of our life. ನಾವು ಪ್ರತಿದಿನದ ಜೀವಿತದಲ್ಲಿ ನಾವು ಆತ್ಮಿಕ ಯುದ್ಧವನ್ನ ಮಾಡುವವರಾಗಿರುತ್ತೇವೆ. You see, we are people called by God who is in the spirit and brought us into his kingdom. ದೇವರು ಆತ್ಮನಾಗಿದ್ದು ಆತನ ಒಂದು ರಾಜ್ಯಕ್ಕೆ ನಮ್ಮನ್ನು ನಡೆಸಿದ್ದಾನೆ ಅಂತ ನಾವು ತಿಳ್ಕೊಳ್ಳಬೇಕಾಗಿರಬೇಕು. This God who is in the spirit has touched our spirit and made us alive to him once again. ದೇವರ ಆತ್ಮನಾಗಿದ್ದಾನೆ, ಆತ್ಮ ಸ್ವರೂಪ ನಮ್ಮ ಆತ್ಮಗಳ ಮುಟ್ಟಿ ತಿರುಗಿ ಆತನನ್ನು ಕಂಡುಕೊಳ್ಳುವಂತೆ ಮಾಡಿದ್ದಾನೆ. Firstly, what we need to understand that we are also a spirit being first. ಮೊದಲಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸಹ ಆತ್ಮದಲ್ಲಿರುವಂತವರಾಗಿದ್ದೇವೆಂದು. If you understand that well, if you digest that well, if you think of that well, then you will also be hungry and thirsty for this God. ಆ ರೀತಿಯಾಗಿ ನೀವು ಚೆನ್ನಾಗಿ ತಿಳ್ಕೊಳ್ಳುವುದಾದ್ರೆ ಆಗ ನೀವು ಆ ದೇವರಿಗೋಸ್ಕರವಾಗಿ ದಾಹದಿಂದ ಹುಡುಕುತ್ತೀರಿ, ನೀವು ಬಯಸುತ್ತೀರಿ. Amen. And when you know our God well, he will tell you, make you understand who our enemy is. ನೀವು ದೇವರ ಚೆನ್ನಾಗಿ ತಿಳ್ಕೊಂಡಿರುವುದಾದ್ರೆ ದೇವರು ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾನೆ ನಮ್ಮ ವೈರಿ ಯಾರಾಗಿದ್ದಾನೆಂದು. Yes, we are in the flesh and in our mind. ನಾವು ಶರೀರದಲ್ಲಿದ್ದೀವಿ, ನಾವು ಮನಸ್ಸಿದೆ ನಮಗೆ. But because God has touched us in our spirit, we need to walk in the spirit, and that's what the word of God asking us to do. ದೇವರ ವಾಕ್ಯ ನಮ್ಮನ್ನ ಕೇಳುವಂತೆ ದೇವರು ನಮ್ಮನ್ನ ಮುಟ್ಟಿದ್ದೆ, ನಮ್ಮ ಆತ್ಮವನ್ನು ಮುಟ್ಟಿದ್ದಂತ ನಾವು ಆತ್ಮದಲ್ಲಿ ನಡೆಯಬೇಕೆಂದು ದೇವರ ವಾಕ್ಯ ಹೇಳ್ತಾರೆ. When you walk in the spirit, then you will not fulfill the lust of the flesh, is what the Bible says. ದೇವರ ವಾಕ್ಯ ಹೇಳುವಂತೆ ನಾವು ಆತ್ಮದಲ್ಲಿ ನಡೆಯುವುದಾದ್ರೆ ನಾವು ಶಾರೀರಿಕವಾದ ಆಸೆಗಳಿಗೆ ನಾವು ಒಪ್ಪಿಸಿಕೊಂಡು ನಡೆಯುವುದಿಲ್ಲ. If you read in Ephesians 6, ಎಫೆಸ 6ನೇ ಅಧ್ಯಾಯದಲ್ಲಿ ಓದುವುದಾದ್ರೆ read verse 12, see what the Bible says. 12ನೇ ವಚನ ಏನಂತಂದ್ರೆ ನೋಡಿ. Ephesians 6. ಎಫೆಸ 6 Apostle Paul is talking about an enemy whom we cannot see. ಅಪೊಸ್ತಲ ಪೌಲನಲ್ಲಿ ನಾವು ನೋಡದೇ ಇರುವಂತ ಕಾಣದೇ ಇರುವಂತ ವೈರಿಯ ಕುರಿತಾಗಿ ಮಾತಾಡ್ತಾನೆ. Verse 12 says, for we do not wrestle against flesh and blood, but against principalities, against powers, against the rulers of the darkness of this age, against spiritual hosts of wickedness in the heavenly places. ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ. Yes. ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮತ್ತು ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡಿದ್ದೇವೆ. Yes. Do we know this very well? ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆಯಾ? How are we fighting our fight in the everyday life? ನಾವು ಪ್ರತಿದಿನ ನಮ್ಮ ಹೋರಾಟವನ್ನು ಯಾವ ರೀತಿಯಾಗಿ ಹೋರಾಡ್ತಾ ಇದ್ದೇವೆ? Do we know our enemy? ನಮಗೆ ನಮ್ಮ ವೈರಿಯ ಕುರಿತಾಗಿ ಗೊತ್ತಿದೆಯೋ? You see, when war used to happen, even now there are wars which are happening in this world. ಈ ಲೋಕದ ಅನೇಕ ಯುದ್ಧಗಳು ನಡೀತಾ ಇದೆ. ಯುದ್ಧ ನಡೀಬೇಕಾದ್ರೆ one of the first thing the country will do is to understand the strategy and to
understand what are the strengths, how they operate the enemies. They will study the enemy. ಆ ಒಂದು ವೈರಿಯ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಮೊದಲಾಗಿ ಒಂದು ದೇಶ ಏನ್ ಮಾಡ್ತದೆ, ತನ್ನ ವೈರಿಯ ಕುರಿತಾದ ಎಲ್ಲ ಅವ್ರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವ್ರು ಹೋರಾಟ ಮಾಡ್ತಾರೆ, ಅವ್ರಿಗೆಲ್ಲ ಬಲ ಏನು ಅಂತ ಅವ್ರು ತಿಳ್ಕೊತಾರೆ ಮೊದಲು. Are you understanding? ಅರ್ಥ ಆಗ್ತಾ ಇದೆಯಾ? Know your God and also know your enemy. ನಿಮ್ಮ ದೇವರನ್ನು ತಿಳ್ಕೊಳ್ಳಿ ಮತ್ತು ನಿಮ್ಮ ವೈರಿಯನ್ನು ಸಹ ನೀವು ತಿಳ್ಕೊಳ್ಳಿ. Jesus has spoken very explicitly in the word of God who our enemy is. ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ ನಮ್ಮ ಒಬ್ಬ ವೈರಿ ಯಾರಾಗಿದ್ದಾನೆಂದು. You see, when he was talking to the Pharisees, ಫರಿಸಾಯರೊಂದಿಗೆ ಆತನು ಮಾತಾಡ್ತಾ ಇದ್ದಾಗ they said that we are the children of Abraham. ಆದ್ರೆ ಹೇಳ್ತಾ ನಾವು ಅಬ್ರಹಾಮನ ಮಕ್ಕಳಾಗಿದ್ದೇವೆಂದು. And in John chapter 8, and if you read, ಯೋಹನ 8ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ, in verse 42 onwards, if you read, see, this is what Jesus told them. 42ನೇ ವಚನ ನಂತರ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಹೇಳುವಂತದ್ದು, John chapter 8 verse 42 onwards, Jesus said to them, if God were your father, you would love me. For I proceeded forth and came from God, nor have I come of my own, but he sent me. Verse 43. Why do you not understand my speech? Is a question. Because you are not able to listen to my word. Verse 44. This is what is very clear about the enemy. One of the characters of the evil. You are of your father the devil, and the desires of your father you want to do. He was a murderer from the beginning and does not stand in the truth, because there is no truth in him. When he speaks a lie, he speaks from his own resources, for he is a liar and the father of it. 42 to 44 ಓದಿ, 42 ಓದಿ. ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದಾರೆ, ನನ್ನನ್ನು ಪ್ರೀತಿಸುತ್ತೀರಿ, ಯಾಕಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನು ಬರಲಿಲ್ಲ, ಆದರೆ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ತಿರುಗೊಳ್ಳಲಾಗದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನಿಮ್ಮ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚೆಗಳನ್ನೇ ಕಲಿಸುವವರಾಗಿದ್ದೀರಿ. ಅವನ ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳು ಆಡುವಾಗ ಸ್ವಭಾವನುಸಾರವಾಗಿ ಆಡುತ್ತಾನೆ. ಅವನ ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. In the 45th verse, in the first line, I like that what Jesus said, that but because I told the truth, you do not believe me. ನಾನು ಸತ್ಯವನ್ನ ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬಲಿಲ್ಲ. What did Jesus tell? ಯೇಸು ಹೇಳ್ತಾನೆ, He tells the truth. ಆತ ಸತ್ಯವನ್ನ ಹೇಳುತ್ತಾನೆ. The devil tells all the lies. ಆ ಸೈತಾನ ಹೇಳೋದೆಲ್ಲ ಸುಳ್ಳಾಗಿದೆ. Amen. Amen. Now, there are certain things which are written about the devil here. ಸೈತಾನ ಕುರಿತಾಗಿ ಮಾತ್ರ ಬರೆಯಲ್ಪಟ್ಟಿದೆ. In verse 44, he says here, 44ನೇ ವಚನದಲ್ಲಿ ಹೇಳ್ತಾನೆ, number one, he tells lies. ಮೊದಲಾಗಿ ಆತನು ಸುಳ್ಳು ಹೇಳ್ತಾನೆ. For number one, he is a murderer. ಮೊದಲಾಗಿ ಆತನು ಕೊಲೆಗಾರನು. And then he tells lies. ನಂತರ ಸುಳ್ಳು ಹೇಳ್ತಾನೆ. Because he is the father of lies. ಆತನು ಸುಳ್ಳಾಡುವಿಕೆ ತಂದೆ ಆಗಿದ್ದಾನೆ. And there is no truth in him. ಆತನಲ್ಲಿ ಸತ್ಯ ಅನ್ನೋದಿಲ್ಲ. He is not standing in the truth right from the beginning. ಮುಂಚಿನಿಂದಲೂ ಆತನು ಸತ್ಯಕ್ಕೆ ನಿಂತಿಲ್ಲ. Amen. Amen. So you need to understand, this is what the people, when they do these things, they are just replicating who the devil is. ಜನಗಳು ಈ ರೀತಿಯ ಕಾರ್ಯಗಳು ಮಾಡಬೇಕಾದ್ರೆ ಜನ ಅರ್ಥ ಮಾಡ್ಕೋಬೇಕು, ಸೈತಾನ ಅವ್ರು ಪ್ರತಿನಿಧಿಸ್ತಾ ಇದ್ದಾರೆ, ಸೈತಾನ ತೋರಿಸ್ತಾ ಇದ್ದಾರೆ. He, very clearly, up front, on the face, he told the Pharisees that you are of the devil. Can you imagine? ಫರಿಸಾಯರ ಮುಖ ಮೇಲೆ ನೀವು ಸೈತಾನಿಗೆ ಹುಟ್ಟಿದವರು, ಸೈತಾನಿಗೆ ತಂದೆ ಆಗಿದ್ದಾನೆ ಎಂದು. How it will be if somebody tells that? ನಮಗೆ ಯಾರಾದ್ರೂ ಆ ರೀತಿಯಾಗಿ ಹೇಳಿದ್ರೆ ನಮ್ಗೆ ಹೇಗಿರ್ತದೆ? All the hairs will go up. ನಮ್ಮ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ. I don't know how many of you have seen that Havells advertisement. The moment shock happens, all the hair will go up. Like that, it will go up for us, and we'll be so angry and mad at the other person. ನಮಗೆ ಎಷ್ಟು ಕೋಪ ಬರುತ್ತೆ ಈ ರೀತಿಯಾಗಿ ನಮ್ಗೆ ಆದ್ರೆ ಬೇರೆ ಯಾರು ಹೇಳ್ತಾರೆ ಅವ್ರ ಮೇಲೆ ಅಷ್ಟು ಕೋಪ ಬರುತ್ತೆ ನಮ್ಗೆ. But here the Lord is very clear. ಇಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. My question this morning is, ಈ ಬೆಳಿಗ್ಗೆ ಜಾವದಲ್ಲಿ ನಿಮಗೆ ನಾನು ಕೇಳುವಂತ ಪ್ರಶ್ನೆ, how much do you know the enemy?
ನಿಮಗೆ ಎಷ್ಟು ಹೆಚ್ಚಾಗಿ ನಮಗಿರುವಂತಹ ವೈರ್ಯ ಕುರಿತಾಗಿ ಗೊತ್ತು. If you're taking notes, write it down. These are the characters of the evil. One of the characters. ನೀವು ನೋಟ್ಸ್ ಬರ್ತಾ ಇದ್ದಾರೆ ಇದನ್ನು ಇಟ್ಕೊಳ್ಳಿ. ಇದೇ ಆತನ ಒಂದು ಸ್ವಭಾವವಾಗಿದೆ, ಸೈತಾನನ ಸ್ವಭಾವವಾಗಿದೆ ಇದು. In another place, Jesus is telling some more things about the evil. ಯೇಸು ಕ್ರಿಸ್ತನು ಮತ್ತೊಂದು ಕಡೆಯಲ್ಲಿ ಇನ್ನೂ ಅಧಿಕವಾಗಿ ಆತನ ಸ್ವಭಾವದ ಕುರಿತಾಗಿ ಮಾತಾಡ್ತಾನೆ. John chapter 10 and verse 10. 10ನೇ ಅಧ್ಯಾಯದಲ್ಲಿ 10ನೇ ವಚನ ಯೋಹಾನನ ಸುವಾರ್ತೆ. We all know that. ಅದೆಲ್ಲರೂ ನಮ್ಗೆ ಗೊತ್ತಿರೋದು. The thief does not come except to steal and to kill and to destroy. Correct? ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. Yes, the thief does not come except to steal, kill and destroy. That is his nature. ಆತನು ಕತ್ತುಕೊಳ್ಳೋದಕ್ಕೂ ಕೊಯ್ಯೋದಕ್ಕೂ ಹಾಳು ಮಾಡೋದಕ್ಕೆ ಬರೋದು. ಅದೇ ಆತನ ಒಂದು ಸ್ವಭಾವವಾಗಿದೆ. Amen. Where else do you see? ಬೇರೆ ಇನ್ಯಾವ ಕಡೆ ನೋಡ್ತೇವೆ ಅಂದ್ರೆ ಇನ್ನು ಯಾವ್ದಾರ ಬೇರೆ ಕಡೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ಸೈತಾನ ಕುರಿತಾಗಿ. In the letters written by the senior apostle Peter, ಪೇತ್ರನು ಬರೆದಂತಹ ಆ ಒಂದು ಪತ್ರಿಕೆಯಲ್ಲಿ ನೋಡ್ತೇವೆ. the Bible says in verse 5, 1 Peter 5. ಮೊದಲನೇ ಪೇತ್ರನು 8 and 9, I'm sorry. ಮೊದಲನೇ ಪೇತ್ರನು 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನ. The Bible says, be sober, be vigilant, because your adversary, there is a name given for the evil, adversary the devil walks about like a roaring lion, seeking whom he may devour. 8-9 ಓದಿ. ಎಚ್ಚರಿಕೆಯಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನ ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Yes, that's another character of the evil. ಮತ್ತೊಂದು ಸೈತಾನ ಒಂದು ಸ್ವಭಾವ. You see, we need to know that the word of God is giving us so much insight about what the evil character is. ದೇವರ ವಾಕ್ಯ ಸೈತಾನ ಕುರಿತಾಗಿ ನಮ್ಮ ವೈರ್ಯ ಸ್ವಭಾವದ ಕುರಿತಾಗಿ ಹೇಳ್ತಾ ಇರೋದನ್ನು ನೋಡ್ತೇವೆ. If you read in 2 Corinthians chapter 2 and verse 11, 2 ಕೊರಿಂಥದವರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ನೇ ವಚನ, talking about Apostle Paul talking about forgiveness. ಅಲ್ಲಿ ಪೌಲನು ಆ ಒಂದು ಕ್ಷಮಾಪಣೆ ಕುರಿತಾಗಿ ಮಾತಾಡಬೇಕಾದ್ರೆ, In that small passage he is talking about forgiveness. ಆ ಒಂದು ಕ್ಷಮಾಪಣೆ ಕುರಿತಾಗಿ ಮಾತಾಡ್ತಾ ಇರಬೇಕಾದ್ರೆ, While talking about it, he says here in verse 10 and 11, now whom you forgive anything, I also forgive. For if indeed I have forgiven anything, I have forgiven that one for your sakes in the presence of Christ. Verse 11, lest Satan should take advantage of us, for we are not ignorant of his devices. ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವನಾದರೂ ಮನ್ನಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದ್ದೇನೆ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. So that is why I'm asking you right from the beginning, do you know the devices of the evil? How he works? ಅದಕ್ಕೆ ಮೊದಲೇ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಸೈತಾನ ಕುರಿತಾಗಿ ಆತನು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಅಂತ ನಿಮ್ಗೆ ಗೊತ್ತಾದ ನಾನು ಕೇಳ್ತಾ ಇದ್ದೀನಿ. When he comes to talk in your mind, you know where he attacks? In your mind. ಒಂದು ಎಲ್ಲಿ ಬಂದು ಆತನು ಬಂದು ನಮ್ಮನ್ನ ಅಟ್ಯಾಕ್ ಮಾಡೋದು ನಮ್ಮ ಒಂದು ಮನಸ್ಸಿನಲ್ಲಿ. He comes and speaks to your mind. ನಮ್ಮ ಮನಸ್ಸಿಗೆ ಬಂದು ಮಾತಾಡ್ತಾನೆ. And if you listen to him, ಆತನ ನೀವು ಕೇಳುವುದಾದ್ರೆ, if you believe him, ಆತನ ನಂಬುವುದಾದ್ರೆ, you will start acting according to his voice. ಆತನ ಸ್ವರದ ರೀತಿಯಾಗಿ ನಾವು ಸಹ ವರ್ತಿಸಲು ಪ್ರಾರಂಭಿಸ್ತೇವೆ. You see, we read in John chapter 10 verse 10, ಆ ಯೋಹಾನ 10 ವಚನ ಓದಿದ್ದೇವಲ್ಲ, in those three things, ಆ 3 ಕಾರ್ಯಗಳಲ್ಲಿ steal, kill and destroy. ಆತನು ಕಳ್ಳತನ ಮಾಡ್ತಾನೆ, ಆತನು ಕೊಯ್ತಾನೆ ಮತ್ತೆ ನಾಶ ಮಾಡ್ತಾನೆ. First to steal he comes. ಆತನು ಮೊದಲಾಗಿ ನಮ್ಮನ್ನ ಕಳ್ಳತನ ಮಾಡೋದಕ್ಕಾಗಿ ಬರ್ತಾನೆ. You know what he comes to steal? ಯಾವ್ದನ್ನ ನಮ್ಮಿಂದ ಕಳ್ಳತನ ಮಾಡ್ತಾನೆ ಗೊತ್ತಾ? What can he steal from you and me? ನಮ್ಮಿಂದ ಆತನು ಯಾವ್ದನ್ನ ಕಳ್ಳತನ ಮಾಡಲು ಸಾಧ್ಯ? Is he going to steal our silver and gold? ನಮ್ಮ ಒಂದು ಚಿನ್ನ ಬೆಳ್ಳಿಯನ್ನು ಕಳ್ಳತನ ಮಾಡ್ತಾನ? He has no use of all that. ಅದೆಲ್ಲ ಆತನಿಗೆ ಏನೋ ಯೂಸ್ ಇಲ್ಲ. You know what is he stealing from you and me? ನಮ್ಮಿಂದ ಯಾವ್ದನ್ನ ಆತನು ಕಳ್ಳತನ ಮಾಡ್ತಾನೆ ಗೊತ್ತಾ? Listen to this morning. ಈ ಒಂದು ಬೆಳಿಗ್ಗೆ ಜಾಗದಲ್ಲಿ ಕೇಳಿಸ್ಕೊಳ್ಳಿ. He is after your faith and the word which has been sown in your heart. ನಿಮ್ಮ ಹೃದಯದಲ್ಲಿ ಹಾಕಿರುವಂತ ನಂಬಿಕೆ ಮತ್ತೆ ವಾಕ್ಯವನ್ನು ಕಳ್ಳತನ ಮಾಡಲು ಬರ್ತಾನೆ. When he takes away your faith and the word from your heart which is being sown, he can destroy you. He can kill and destroy you very easily. ನಿಮ್ಮ ಹೃದಯದಲ್ಲಿ ಹಾಕಿರುವಂತ ನಂಬಿಕೆಯ ವಾಕ್ಯವನ್ನು ತೆಗೆಯುವುದಾದ್ರೆ ಆತನು ಸುಲಭವಾಗಿ ನಿಮ್ಮನ್ನ ಸಾಯಿಸ್ತಾನೆ, ನಿಮ್ಮನ್ನ ನಾಶ ಮಾಡ್ತಾನೆ. My question this morning is, ಈ ಬೆಳಿಗ್ಗೆ ಜಾವ ನಿಮಗೆ ಕೇಳುವಂತ ಒಂದು ಪ್ರಶ್ನೆ, will you allow the devil to rob the word and faith in you?
ನಿಮ್ಮಲ್ಲಿರುವಂತಹ ನಂಬಿಕೆಯನ್ನ, ದೇವರ ವಾಕ್ಯವನ್ನ ಸೈತಾನ ಕಳ್ತನ ಮಾಡಿ ಬಿಟ್ಕೊಡ್ತೀರಾ? No, you need to know him and you need to resist him steadfast in your faith. ಇಲ್ಲ, ನಂಬಿಕೆಯಿಂದ ನೀವು ಆತನ ಎದುರಿಸಬೇಕು, ನಂಬಿಕೆಯಿಂದ ನಿಂತ್ಕೋಬೇಕು. Amen. You need to resist him. ಆತನ ನೀವು ಎದುರಿಸಬೇಕು. And for that you need to know the word of God. ಅದಕ್ಕೆ ದೇವರ ವಾಕ್ಯ ನಮ್ಗೆ ಗೊತ್ತಿರಬೇಕು. For that you need to read his word every day. ಅದಕ್ಕೆ ಪ್ರತಿದಿನ ದೇವರ ವಾಕ್ಯ ಓದ್ಬೇಕು. We just sang some beautiful songs. ಒಳ್ಳೆ ಒಂದು ಸುಂದರವಾದ ಹಾಡುಗಾಡಿ ಮಾಡಿದ್ವಿ. We told about your word is a sword for us. ಆ ಒಂದು ವಾಕ್ಯ ಎಂಬುದು ನಮಗೆ ಕತ್ತಿಯಾಗಿ ಅಂತ ನಾವು ಆಡ್ತೀವಿ ಹಾಡಲ್ಲಿ. But it is nice to sing. ಚೆನ್ನಾಗಿ ನಾವು ಆಡ್ತೀವಿ. But how do we do it practically in our life? ಆದ್ರೆ ನಾವು ಕಾರ್ಯದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೀವಿ. Unless the word remains in us, we will not be able to resist the devil. ದೇವರ ವಾಕ್ಯ ನಮ್ಮ ನೆಲೆಗೊಳ್ಳದೆ ಇರುವುದಾದ್ರೆ ನಾವು ಸೈತಾನನ ಎದುರಿಸಕ್ಕೆ ಸಾಧ್ಯವಿಲ್ಲ. If you read in the book of James, he says, submit to God and resist the devil. ಯಾಕೋಬನ ಪತ್ರಿಕೆ ಹೇಳ್ತದೆ, ನೀನು ದೇವರಿಗೆ ಒಪ್ಪಿಸಿಕೊಡು, ಸೈತಾನ ನೀನು ಎದುರಿಸಬೇಕು. Amen. You see, we are living in a physical life today upon this earth. ಈ ಒಂದು ಲೋಕದಲ್ಲಿ ನಾವು ಈ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಶಾರೀರಿಕವಾಗಿ. But you know what? What is unseen is running the what is seen. ಯಾವುದು ನಮಗೆ ಕಾಣದೇ ಇಲ್ಲವೋ ಅದು ಕಾಣ್ತಾ ಇರುವಂತಹ ಪ್ರಪಂಚವನ್ನ ಆಳ್ವಿಕೆ ಮಾಡ್ತಾ ಇದೆ. If you are a spirit-filled person and connected to the Lord Jesus, then you will understand what I'm saying. ನೀವು ದೇವರಿಗೆ ಆ ಒಂದು ಹತ್ತಿರವಾಗಿದ್ದು ಆತನೊಂದಿಗೆ ನೀವು ಇರುವುದಾದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತದೆ. Amen. For that, the Bible says, Jesus said in his own words, ಯೇಸು ಕ್ರಿಸ್ತ ತನ್ನ ಸ್ವಂತ ಒಂದು ವಾಕ್ಯಗಳು ಹೇಳ್ತಾನೆ. in John chapter 6 and verse 63, he's told this. ಯೋಹಾನ 6:63 ಈ ರೀತಿಯಾಗಿ ಹೇಳ್ತಾನೆ, The flesh profits nothing, but the words that I speak to you are spirit and they are life. ಆ ಒಂದು ಶರೀರವು ಯಾವುದಕ್ಕೂ ಬರೋದಿಲ್ಲ, ಆದ್ರೆ ನಾನು ಮಾತನಾಡುವಂತ Reading 6:63. Yes. ಆತ್ಮವೇ Yes. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. Yes. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. Yes. The spirit gives life, the flesh profits nothing. ಆ ಒಂದು ಶರೀರವು ಯಾವುದಕ್ಕೂ ಬರೋದಿಲ್ಲ, ಆದ್ರೆ ಆತ್ಮವಾದರೂ ಜೀವವಾಗಿರುತ್ತದೆ. Yeah, the words that I speak to you are spirit and they are life. ಯೇಸು ಕ್ರಿಸ್ತ ಮಾತಾಡುವಂತ ಮಾತುಗಳು ಅದು ಜೀವವುಳ್ಳದಾಗಿದೆ, ನಮಗೆ ಜೀವ ಕೊಡುವಂತದಾಗಿದೆ. You see, my question is, how much do you read his word? ಎಷ್ಟು ಹೆಚ್ಚಾಗಿ ನೀವು ಆತನ ವಾಕ್ಯನ ಓದ್ತೀರಿ, ಅದೇ ನನ್ನ ಪ್ರಶ್ನೆ. When you and I submit to his word, not only to read, but to meditate, but to confess, and also to do the word of God, you are completing a full circle, and with that, our God is pleased with you. ಆ ಒಂದು ದೇವರ ವಾಕ್ಯವನ್ನ ಓದೋದು ಮಾತ್ರವಲ್ಲ, ಧ್ಯಾನ ಮಾಡೋದು, ಅದಕ್ಕೆ ಒಪ್ಪಿಸಿಕೊಡೋದು, ಅದರಂತೆ ನಡೆಯೋದಕ್ಕೆ ನೀವು ಇಷ್ಟಪಡುವುದಾದ್ರೆ ನೀವು ದೇವರನ್ನ ಮೆಚ್ಚಿಸುವವರಾಗಿರುತ್ತೀರಿ. Amen. Without the word of God, our life here upon this earth is a total waste. ದೇವರ ವಾಕ್ಯ ಹೇಳಿದ್ರೆ ನಾವು ಈ ಲೋಕದಲ್ಲಿ ಏನ್ ಜೀವನ ಮಾಡುವುದು ಸಹ ಅದು ವ್ಯರ್ಥವಾದ ಜೀವನವಾಗಿರುತ್ತದೆ. Because everything was created by his word. ಎಲ್ಲವನ್ನು ದೇವರು ಆತನ ಮಾತಿನಿಂದಲೇ ಸೃಷ್ಟಿ ಮಾಡಿದ್ದಾನೆ. Amen. Everything is going to end with his word. ಪ್ರತಿಯೊಂದು ಎಲ್ಲವೂ ಸಹ ಆತನ ಮಾತಿನಿಂದಲೇ ಅದು ಮುಕ್ತಾಯವಾಗ್ತದೆ. You read the word of God. ದೇವರ ವಾಕ್ಯ ನಾವು ಬೇಕೇ ಬೇಕು. Right at the beginning and right at the end. ಮೊದಲೇಗೂ ಅಷ್ಟೇ, ಕೊನೆಗೂ ಅಷ್ಟೇ. What about now? ಈಗ ಏನು? It is the word which sustains us upon this earth. ಈ ಲೋಕದಲ್ಲಿ ಆ ದೇವರ ವಾಕ್ಯ ನಮ್ಮನ್ನು ಕಾಯ್ಕೊಂಡು ಅದಕ್ಕಾಗಿ ಜೀವಿಸುವಂತೆ ಮಾಡ್ತಾರೆ. Everything around us ನಮ್ಮ ಸುತ್ತಲಿರುವಂತ ಎಲ್ಲಾ ಕಾರ್ಯಗಳು is sustained by the word of God. ದೇವರ ವಾಕ್ಯದಿಂದಲೇ ಕಾಯಲ್ಪಟ್ಟಿದೆ, ದೇವರ ವಾಕ್ಯನ ನಡೀತಾ ಇದೆ. You read that verse in book of Hebrews. See what the Bible says. ಇಬ್ರಿಯ ಪತ್ರಿಕೆ ತೆಗೆದು ನೋಡೋಣ. You see, if you read chapter 1, in chapter 1, ಮೊದಲನೇ ಅಧ್ಯಾಯದಲ್ಲಿ the Bible says here, ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, verse 3, who being the brightness of his glory and the express image of his person, upholding all things by the word of his power. ಮೂರನೇ ವಚನ ಓದಿ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರನಾಗಿದ್ದು, Yes, that's what is ಶಕ್ತಿ ಮಾಡಿದ ಮೇಲೆ Yeah. ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸೀನಗೊಳ್ಳಲಾಗಿದ್ದಾನೆ. Yes, the Bible says he is upholding all things by the word of his power. ತನ್ನ ಶಕ್ತಿಯ ವಾಕ್ಯದಲ್ಲಿ ಸಮಸ್ತವನ್ನು ಆತನ ಆಧಾರ ಮಾಡಿಕೊಂಡಿದ್ದಾನೆ. How much do you love him?
ಆಗ ನೀವು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. If you say I love Jesus, then you need to also say, or in other words you're saying I love His word as well. ನೀವು ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತೀನಿ ಅಂದ್ರೆ ಮತ್ತೊಂದು ರೀತಿಯಾಗಿ ಹೇಳ್ತಾ ಇದೆ ಅಂದ್ರೆ ನಾನು ಆತನ ವಾಕ್ಯವನ್ನ ಪ್ರೀತಿ ಮಾಡ್ತೀನಿ. And if you love His word, you will also make your home in the word of God. ನೀವು ಆತನ ಪ್ರೀತಿ ಮಾಡೋದಾದ್ರೆ ಆತನ ವಾಕ್ಯದಲ್ಲಿ ನಿಮ್ಮ ಮನೆಯನ್ನು ಕಟ್ಟಿಕೊಳ್ತೀರಿ. Amen. ಆಮೆನ್. Without His word, we will not be able to live this life. ಆತನ ವಾಕ್ಯಗಳಿಂದ ನಾವು ಈ ಜೀವಿತವನ್ನು ಜೀವಿಸಲಿಕ್ಕೆ ಆಗೋದಿಲ್ಲ. Okay, I'll ask you a question. Honestly answer me. ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. How many of you say if one day goes by without reading His word, by the night you go to sleep on your bed, I missed something today? How many of you say that? ಎಷ್ಟು ಜನ ನೀವು ವಾಕ್ಯ ಓದ್ದೆ ನೀವು ಮಲಗುವುದಾದ್ರೆ ಏನೋ ಕಲ್ಕೊಂಡಿದ್ದೀನಿ ಅನ್ಕೋತೀರಾ? Something I missed today. ಏನೋ ಇವತ್ತು ನಾನು ಕಲ್ಕೊಂಡ್ಬಿಟ್ಟಿದ್ದೀನಿ. Oh, you are having such a wonderful relationship with God when you miss God's word. ನೀವು ಆತನಿಗೆ ಒಳ್ಳೆ ಸಂಬಂಧ ಹೊಂದುವುದಾದ್ರೆ ನೀವು ಆ ದೇವರ ವಾಕ್ಯ ಯಾವಾಗ ಕಲ್ಕೊಂತೀರ ಓದೋದಿಲ್ವಾ ನೀವು ಕಲ್ಕೊಂಡಾಗ ನೀವು ಅನ್ಕೊಂತೀರಿ ಅನ್ವಯಿಸ್ತೀರಿ. Are you understanding? ಅರ್ಥ ಆಗ್ತದೆಯಾ? If you have that you miss something, then which means your relationship with God, your fellowship with God is very closely knit together. ದೇವರ ವಾಕ್ಯ ನೀವು ಓದ್ತಾ ಇರುವುದಾದ್ರೆ ಅದೇನ್ ತೋರಿಸುತ್ತಂದ್ರೆ ನಿಮ್ಗೆ ಒಂಥರ ಫೀಲ್ ಆಗುವುದಾದ್ರೆ ಅದೇನು ತೋರಿಸುತ್ತಂದ್ರೆ ನೀವು ದೇವರೊಂದಿಗೆ ಒಳ್ಳೆ ಸಂಬಂಧ ಇದ್ದೀನಿ ಅಂತ ಅರ್ಥ. Maybe 5.5 people put their hands up. 4.5 ಜನಗ ಮಾತ್ರ ಕೈ ಎತ್ತಿದ್ರು. What about others? ಬೇರೆಯವರೆಲ್ಲ ಏನು ವಾಕ್ಯನ ಓದಲ್ಲ. Where are you living? ಎಲ್ಲಿ ಜೀವಿಸ್ತಾ ಇದ್ದೀರಿ? Your home should be the word. ನಿಮ್ಮ ಮನೆಯಲ್ಲಿ ವಾಕ್ಯ ಇರಬೇಕು. It's not your building. ಅದು ಒಂದು ಕಟ್ಟಡವಲ್ಲ. But your home should be receiving the word of God. ನಿಮ್ಮ ಮನೆ ದೇವರ ವಾಕ್ಯವನ್ನು ಹೊಂದ್ಕೊಳ್ಬೇಕು. Listen to me carefully. ಗಮನವಿಟ್ಟು ಕೇಳಿಸ್ಕೊಳ್ಳಿ. Because we read that we fight against principalities and powers. ನಾವು ಓದುವ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡುತ್ತೇವೆ ಎಂದು. You know what can cleanse the atmosphere? ನಮ್ಮ ಈ ವಾತಾವರಣ ಯಾವುದು ಶುದ್ಧಿ ಮಾಡ್ತದೆ ಗೊತ್ತಾ? It's not praise and worship. ಅದು ದೇವರನ್ನು ನಾವು ಕೊಂಡಾಡುವಂತದ್ದು ಆರಾಧನೆ ಮಾಡೋದಲ್ಲ. It is not about anything else in the kingdom of God. ದೇವರ ರಾಜ್ಯದ ಯಾವುದೂ ಅಲ್ಲ. It is the word of God that cleanses the atmosphere. ದೇವರ ವಾಕ್ಯ ಈ ವಾತಾವರಣವನ್ನ ಅದು ಶುದ್ಧಿ ಮಾಡ್ತದೆ. These last days, the word of God will arise like never before in all over the earth, and then the Lord's coming will ಕಡೆಯ happen. ದಿನಗಳಲ್ಲಿ ಬೇರೆ ಯಾವ ಸಮಯದಲ್ಲಿ ಇನ್ನೊಂದು ರೀತಿಯಲ್ಲಿ ದೇವರ ವಾಕ್ಯ ಎತ್ತಲ್ಪಡ್ತದೆ. ಆ ರೀತಿ ಆಗಬೇಕಾಗಿ ದೇವರು ಬರುವಂತನಾಗಿದ್ದಾನೆ. What is the state of the church in this city and in this country? ಈ ಒಂದು ಪಟ್ಟಣದಲ್ಲಿ ಈ ಒಂದು ದೇಶದಲ್ಲಿ ಸಭೆ ಯಾವ ರೀತಿಯಾಗಿದೆ? This understanding of the word of God has still not come. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಇನ್ನೂ ಬಂದಿಲ್ಲ. They have not understood that this word has to arise above everything, above all the songs, above all the worship, above all the prayers, above everything else. The word has to arise and allow Him to fight the fight, and you and I will see the victory. ದೇವರ ವಾಕ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಎತ್ತಲ್ಪಡಬೇಕು. ಆಗ ನಮಗಾಗಿ ಯುದ್ಧ ಮಾಡ್ತಾನೆ. ಆಗ ನಮಗೆ ಜಯ ದೊರಕೋದನ್ನು ನಾವು ನೋಡ್ತೇವೆ. You know the word that God gave me for this country, for the body of Christ here this year. ಈ ಒಂದು ವರ್ಷದಲ್ಲಿ ದೇವರು ಈ ಒಂದು ದೇಶದಂತಹ ಆ ಒಂದು ಸಭೆಗೆ ಕೊಟ್ಟಂತ ಒಂದು ವಾಕ್ಯ ನನಗೆ ಏನಂದ್ರೆ, We are in a battle, ನಾವು ಯುದ್ಧ ಭೂಮಿಯಲ್ಲಿದ್ದೀವಿ. and the battle belongs to the Lord. ಆದ್ರೆ ಒಂದು ಯುದ್ಧವು ದೇವರಿಗೆ ಹೊಂದಿದೆ. ದೇವರಿಗೆ ಅದು Yes, ದೇವರು ಮಾಡುವಂತ. He fights the fight. ಆತ ನಮ್ಮ ಯುದ್ಧ ಮಾಡುವ ಆತನಾಗಿದ್ದಾನೆ. But you know when we will allow Him to fight the fight? ನಮ್ಮ ಆ ಒಂದು ಯುದ್ಧ ಮಾಡೋದಕ್ಕೆ ಯಾವಾಗ ನಾವು ಒಪ್ಪಿಸಿಕೊಡ್ತೇವೆ ಗೊತ್ತಾ? If you live in the flesh, you will not allow Him to fight the fight. ನೀವು ಶಾರೀರಿಕವಾಗಿ ಜೀವಿಸುವುದಾದ್ರೆ ನೀವು ಆ ಯುದ್ಧ ಮಾಡೋದಕ್ಕೆ ದೇವರು ಒಪ್ಪಿಸಿಕೊಳ್ಳಲ್ಲ. You will only go and stand first. ನೀವು ಮೊದಲು ನಿಂತ್ಕೊಂಡ್ಬಿಡ್ತೀವಿ. You may go and stand first, but you will be knocked out right at the end. ನಿಂತ್ಕೋಬೋದ ಆದ್ರೆ ನೀವು ಕೊನೆಗೆ ಹೋಗ್ಬಿಡ್ತೀರಿ. You will be knocked out. ನೀವು ನಾವು ತಲ್ಬಿಡ್ತಾ ಹಿಂದೆ. The evil will knock you so badly, you will be right at the end. ಆ ಸೈತಾನ ನಿಮ್ಮನ್ನ ಯಾವ ರೀತಿ ಹೊಡಿತಾ ಅಂದ್ರೆ ನೀವು ಹಿಂದೆ ಹೋಗ್ಬಿಡ್ತೀರಿ. But if you live in the spirit, ಆದ್ರೆ ನೀವು ಆತ್ಮದಲ್ಲಿ ಜೀವಿಸುವುದಾದ್ರೆ then you will hide behind the mighty God. The Lord of hosts is His name. He will stand before you. He will fight the fight for you, and you will say, Lord, I'm here with you, Lord. ಸೇನಾಧೀಶವಾದ ದೇವರಿಗೆ ಮುಂಭಾಗ ಇದ್ದ ನೀವು ಅವರಿಂದ ಬಚ್ಚಿಟ್ಟುಕೊಳ್ತೀರಿ. ಆಗ ನೀವು ಹೇಳ್ತೀರಿ ನಾವು ಇದ್ದೇವೆ ಅಂತ ದೇವರು ನಿಮ್ಮ ಯುದ್ಧವನ್ನು ಮಾಡ್ತಾನೆ. Are you listening? ಕೇಳಿಸ್ಕೊತಾಯಿದ್ದೀರಾ? Some of you are thinking, where is the battleground? ಎಲ್ಲಿದೆ ಯುದ್ಧ ಭೂಮಿ ಅಂತ ನೀವು ನೋಡ್ತಾ ಇದ್ದೀರಿ. It's not outside, it's in your mind. ಹೊರಗಡೆ ಇಲ್ಲ, ನಿಮ್ಮ ಒಂದು ಮನಸ್ಸಲ್ಲಿದೆ.
It's in your mind. ನಿಮ್ಮ ಮನಸ್ಸಲ್ಲಿದೆ. Your mind is the battlefield. ನಮ್ಮ ಮನಸ್ಸುಗಳೇ ಅದು ಯುದ್ಧ ಭೂಮಿ ಆಗಿದೆ. I'll give you a very small example. ನಾನು ಒಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೇನೆ. In your house, if there is an argument which is beginning and it is growing, ನಿಮ್ಮ ಮನೆಯಲ್ಲಿ ಒಂದು ವಾಗ್ವಾದ ಚಿಕ್ಕದಾಗಿ ಪ್ರಾರಂಭ ಆಗಿ ದೊಡ್ಡದಾಗ್ತಾ ಇದೆ ಅಂದ್ರೆ, how do you look at that argument? ಆ ಒಂದು ವಾಗ್ವಾದವನ್ನು ಯಾವ ರೀತಿಯಾಗಿ ನೋಡ್ತೀನಿ? Are you saying that I have to win it hook or crook? ನಾನು ಯಾವುದೇ ರೀತಿಯಾದ ವಾಗ್ವಾದ ಗೆಲ್ಲಬೇಕು ಅಂತ ಅನ್ಕೋತೀರಾ? English, hook or crook. However, I have to win it. I have to win it. ಹೆಂಗಾದ್ರೂ ನಾನು ಗೆಲ್ಲಬೇಕು. If you say that, ಆ ರೀತಿಯಾಗಿ ಹೇಳಿದ್ರೆ then you are living in the flesh. ನೀವು ಶರೀರದಲ್ಲಿ ಜೀವಿಸ್ತಾ ಇದ್ದೀರಿ. But if you are living in the spirit, ನೀವು ಆತ್ಮದಲ್ಲಿ ಜೀವಿಸುವುದಾದ್ರೆ, you will get that argument closed that very second by humbling yourselves and operating in the love of God. ಆ ಒಂದು ವಾಗ್ವಾದವನ್ನ ನೀವು ತಗ್ಗಿಸಿಕೊಂಡವರಾಗಿ ಆ ಪ್ರೀತಿಯಿಂದ ಆಗಲೇ ಮುಚ್ಚಿಬಿಡ್ತೀರಿ. You will bring peace in that place. ಆ ಒಂದು ಜಾಗದಲ್ಲಿ ಸಮಾಧಾನ ಇರ್ತೀರಿ. God's peace in that place. ದೇವರ ಒಂದು ಸಮಾಧಾನ ಬರೋದು ಮಾಡ್ತೀರಿ. If you don't know to do that, ಅದನ್ನ ಮಾಡಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, and you say yourself that I am a Christian, I am a born again a believer, and all those things, the devil is very happy with you. ನೀವು ಅದನ್ನ ಮಾಡ್ತೀರ, ನಾನು ದೇವ್ರ ಮಗನು, ನಾನು ತಿರುಗಿ ಹುಟ್ಟಿದ್ಯಾ ಅಂತ ಹೇಳ್ಕೊಂತ ಇದ್ರೆ ಸೈತಾನಿಗೆ ಬಹಳ ಸಂತೋಷ ಆಗ್ತದೆ. Yes, God has given us powers. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. But if you have your relationship in mess and you think that you have powers with you, you are a fool. ನಮ್ಮ ಸಂಬಂಧಗಳ ನಾವು ಕೆಡಿಸಿಕೊಂಡವರಾಗಿ ನಮಗೆ ಶಕ್ತಿ ಇದೆ ಅಂತ ಅನ್ಕೊಳ್ಳುವುದಾದ್ರೆ ನೀವು ಮುಟ್ಟಾಳರಾಗಿದ್ದೀರಿ. Actually, you are in the hands of the devil. ನೀವು ಸೈತಾನ ಕೈಲಿದ್ದೀರಿ. If you are an instrument to win arguments, if you are an instrument to hurt people, if you are an instrument to think lousy things, you are in the hands of the devil. ನೀವು ವಾಗ್ವಾದ ಗೆಲ್ಲಬೇಕು ಅನ್ಕೊಂಡು ಬೇರೆಯವ್ರನ್ನ ನೋಯಿಸ್ಬೇಕು ಅನ್ಕೊಂಡು ನೀವು ತಪ್ಪಾದ ಕೆಟ್ಟದಾದ ಆಲೋಚನೆ ಇರುವುದಾದ್ರೆ ನೀವು ಸೈತಾನ ಕೈಲಿದ್ದೀರಿ. Even though you think that I am right in what I am telling, ನಾನು ಹೇಳೋದು ನಾನು ಸರಿದ್ದೀನಿ ಅನ್ಕೊಂಡ್ರು ಸಹ God is saying, ದೇವ್ರು ಹೇಳ್ತಾನೆ, I am your redeemer. ನಾನು ನಿನ್ನನ್ನು ವಿಮೋಚಿಸ್ತೇನೆ, I will save you. ನಾನು ನಿನ್ನನ್ನು ರಕ್ಷಿಸಿದ್ದೇನೆ. Do not repay evil for evil. ನೀವು ಕೆಟ್ಟಕ್ಕೆ ಕೆಟ್ಟದನ್ನ ಕೆಟ್ಟದಲ್ಲಿ ತೋರ್ಸಕ್ ಹೋಗ್ಬೇಡಿ. Leave it to me. ನನ್ನಲ್ಲಿ ಬಿಡಿ. These are the words of God. ಇದೆಲ್ಲ ದೇವರ ವಾಕ್ಯನೇ. How much do we know him? ಎಷ್ಟು ಹೆಚ್ಚಾಗಿ ನಿಮಗೆ ದೇವರು ಗೊತ್ತು? How much do you know the devil? ಎಷ್ಟು ಹೆಚ್ಚಾಗಿ ನಿಮಗೆ ಸೈತಾನ ಗೊತ್ತು? We read some scriptures today. ಇದೇ ನಾವು ವಾಕ್ಯಗಳ ಓದಿದ್ದೇವೆ. Hardly I see anyone taking notes. ನೀವು ಯಾರು ನೋಡ್ತಾ ಇದ್ದೀರಿ? How sad. ಎಷ್ಟು ದುಃಖವಾದ ಕಾರ್ಯ. I grew up, I have so much of diaries and notebooks. Even now when I go for meetings, I still write down notes. ನನಗೆ ಅಂದ್ರೆ ಎಷ್ಟೋ ಡೈರಿಗಳೇ ನೋಟ್ಸ್ಗಳೇ ಬರ್ದಿಕೊಂಡಿದ್ದೀನಿ. ನಾನೀಗೂ ಸಹ ಬರ್ಕೊಂತೀನಿ. Why? ಯಾಕೆ? You need to go back, go through it. If you're growing in the Lord, I'm not talking about the grown-ups, but I'm saying if you're growing in the Lord, you need to go back and look through it through the week and think about what was spoken. ಬೆಳೆದವ್ರಿಗೆ ಹೇಳ್ತಾ ಇಲ್ಲ, ಬೆಳೀತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಇವಾಗ ಬರ್ಕೊಳ್ಳೋದಾದ್ರೆ ನೀವು ಹೋಗಿ ತಿರುಗಿ ಅದನ್ನ ನೋಡಿ ಅದನ್ನ ಬಯಲು ಯೋಚನೆ ಮಾಡಬೇಕು. When I go to the villages to go and speak in the churches, ನಾನು ಅಲ್ಲಿರುವಂತ ಒಂದು ಸಭೆಗಳಿಗೆ ಹೋಗಿ ಮಾತಾಡ್ಬೇಕಾದ್ರೆ, you see in the villages when I come to speak in the pulpit, there will be at least 4 or 5 mobiles on the pulpit. Mobiles. ನಾನು ಬರಬೇಕಾದ್ರೆ ಅಲ್ಲೋಗಿ ನೋಡ್ರೆ ಮೊಬೈಲ್ಸ್ ಇರುತ್ತೆ ಅಲ್ಲಿ ಆ ಪುಲ್ಪಿಟ್ ಅಲ್ಲಿ. I will ask them, what is this doing here? ಏನಿಲ್ಲ ಮಾಡ್ತಾ ಇದೆ ಅಂದ್ರೆ ಮೊಬೈಲ್ಸ್ ನ. My own phone is in the bag. Why are you keeping the phones here? ನನ್ನ ಫೋನ್ ಬ್ಯಾಗ್ ಅಲ್ಲಿ ಯಾಕೆ ಎಲ್ಲ ಫೋನ್ ಇಟ್ಟಿದ್ದೀರಾ ಅಂತ ಕೇಳ್ತೀನಿ ನಾನು. Pastor, please, Pastor, we are recording everything. What is it? ನೀವೇನೇ ಹೇಳಿದ್ರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಪಾಸ್ಟರ್. How many of them are interested to listen again and again? ಎಷ್ಟು ಜನ ನಾವು ತಿರುಗಿ ಕೇಳೋದಕ್ಕೆ ಇಷ್ಟಪಡ್ತೀವಿ? Again and again. You listen to the ತಿರುಗಿ word. ಕೇಳಕ್ಕೆ. ಸೊ ನೀವು ರೆಕಾರ್ಡಿಂಗ್. There are times when I have sat with the word of God and listened to it at least 4-5 times. ನಾನು ದೇವರ ವಾಕ್ಯವನ್ನ ನಾನು ಮಾತಾಡಬೇಕಾದ್ರೆ ಅದನ್ನ ಕೇಳಿಸ್ಕೊಂಡಂತ ವಾಕ್ಯಗಳನ್ನ ನಾನು 4-5 ಸತಿ ಕೇಳಿಸ್ಕೊತೀನಿ. There are some pastors who speak word of God into my life and I listen to them. I listen to them more than 3-4 times. ಆ ದೇವರ ವಾಕ್ಯ ನನ್ನೊಂದಿಗೆ ಮಾತಾಡುವಂತ ಆ ಪಾಸ್ಟರ್ಗಳು ಮಾತಾಡಬೇಕಾದ್ರೆ ನಾನು 4-5 ಸತಿ ಜಾಸ್ತಿ ನಾನು ಕೇಳಿಸ್ಕೊತೀನಿ ಆ ವಾಕ್ಯಗಳನ್ನ. Amen. ಆಮೆನ್. Why? ಯಾಕೆ? We need to be equipped in His word. ಅದರ ವಾಕ್ಯದಲ್ಲಿ ನಾವು ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡಿರ್ಬೇಕು. If you read
and verse 9, 119ನೇ ಕೀರ್ತನೆ 9ನೇ ವಚನ ಓದಿ ನೋಡುವುದಾದ್ರೆ, probably King David wrote those things or somebody else. Whoever written it, ಯಾರಾದ್ರೂ ಬರ್ದಿದ್ರು ಸರಿ, ಯಾರಿಗಾದ್ರೂ ಬರ್ದಿದ್ರು, but see the words that it is written there. Psalm 119 and verse 9. 119 9ನೇ ವಚನ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? Hmm. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುತ್ತೇನೆ. Yes, only by his word. The Bible says, how can a young man cleanse his way? By taking heed according to your word. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. There is no other way in this world to walk in the light. ಒಂದು ಬೆಳಗ್ಗೆ ನಡಿಬೇಕಂದ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ. It's only through the word of God you and I will know how to walk in the light. ದೇವರ ವಾಕ್ಯದ ಮೂಲಕವಾಗಿ ನಾವು ಯಾವ ರೀತಿಯಾಗಿ ಬೆಳಕಲ್ಲಿ ನಡೆಯೋದನ್ನು ಗೊತ್ತಾಗೋದು. Only after the word came into my life, I knew how to walk in light, how to be pleasing to God, how to walk the narrow way, how to continue to walk, to resist the devil in faith. Everything is known only through his word. ಆ ದೇವರ ವಾಕ್ಯ ನನಗೆ ಬಂದ ನಂತರನೇ ನನಗೆ ಗೊತ್ತಾಗಿದ್ದು ನಾನು ಯಾವ ರೀತಿಯಾಗಿ ಇಕ್ಕಟ್ಟಾದ ದಾರಿಯಲ್ಲಿ ನಡಿಬೇಕು, ಯಾವ ರೀತಿಯಾಗಿ ದೇವರಿಗೆ ಮೆಚ್ಚಿಯಾಗಿ ನಡಿಬೇಕು, ಅದು ಮಾತ್ರವಲ್ಲ ದೇವರು ಇಷ್ಟಪಡುವಂತಹ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತ ನನಗೆ ಗೊತ್ತಾಗಿದ್ದು. You know, verse 10 and 11 in the same chapter it says, with my whole heart I have sought you. Oh, let me not wander from your commandments. Your word I have hidden in my heart that I might not sin against you. ನಾನು ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. Yes. He says that, oh, let me not wander from your commandments. ನಿನ್ನ ಒಂದು ಆಜ್ಞೆಗಳನ್ನು ತಪ್ಪಿಸಿ ಹೋಗದಂತೆ. What does that mean, wander? In English, wander means forgetting the word and do everything else and not sit with the word of God. That's what I understand. ಒಂದು ತಪ್ಪಿ ಹೋಗೋದು ಒಂದು ಅರ್ಥ ಏನಂದ್ರೆ ಆ ವಾಕ್ಯ ಮಾತ್ರ ಮಾಡ್ತೀರಾ, ವಾಕ್ಯ ಓದ್ತೀರಾ, ಬೇರೆಲ್ಲವನ್ನ ಮಾಡುವಂತದ್ದು, ಅದನ್ನ ಬಿಟ್ಟು ಹೋಗೋದು. I know there are some people who have n number of versions of the Bible at home, but they don't sit with the word of God. ನನಗೆ ಗೊತ್ತು ಅನೇಕರಿಗೆ ಎಲ್ಲಾ ತರಹದ ವರ್ಷನ್ಗಳಿವೆ, ಆದ್ರೆ ಅವ್ರು ಸತ್ಯವೇದ ಓದೋದು. Especially in English. ಇಂಗ್ಲಿಷ್ ಭಾಷೆ. There are hundreds of versions of the Bible. ಸತ್ಯವೇದ ಅನೇಕ ಒಂದು ವರ್ಷನ್ಗಳಿವೆ. It's not about having the Bible, it's about reading the Bible and doing the word of God. ಸತ್ಯವೇದ ಇಟ್ಕೋದಲ್ಲ, ಸತ್ಯವೇದ ಓದೋದು, ಅದಂತೆ ನಡೆಯೋದು ಮುಖ್ಯ. That is more important. ಅದು ಬಹಳ ಮುಖ್ಯ. Even if you have one Bible, ಒಂದೇ ಸತ್ಯವೇದ ಇದ್ರೂ ಸಾಕು. you better read it and do it. And that is more pleasing to God. ಅದು ಓದಿ ಅದರಂತೆ ಮಾಡಿ ಅದು ದೇವರಿಗೆ ಇಷ್ಟ ಆಗ್ತದೆ. There are days in my life, in the beginning days when the Lord came into my life, way back in Madurai, you know, I have had pocket Bible sit on the bridge on the road because at home and I have been troubled by my own people. I can't read the word. I'll sit on the road under the street lights and read the word of God. ನಾನು ಯೇಸು ಕ್ರಿಸ್ತನ ಅಂಗಿ ಕಟ್ಟುವಂತ ಆ ಒಂದು ದಿನಗಳಲ್ಲಿ ನನ್ನ ಮನೆಯವರು ಬಿಡ್ತಾ ಇರಲಿಲ್ಲ ಅಂತ ನಾನು ರೋಡಿನಲ್ಲಿ ಕುತ್ಕೊಂಡು ಆ ಒಂದು ಲೈಟ್ ಅಲ್ಲಿ ನಾನು ಸತ್ಯವೇದ ಚಿಕ್ಕದಾದ ಪಾಕೆಟ್ ಬೈಬಲ್ ಇಟ್ಕೊಂಡು ಹೋಗ್ತಾ ಇದ್ದೆ. I used to go to different places and sit and read the word of God, maybe a Presbyterian church or some other church or in the garden, somewhere sit and read God's word. ನಾನು ಪಾರ್ಕ್ ಅಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಕುತ್ಕೊಂಡು ದೇವರ ವಾಕ್ಯ ಓದ್ತಾ ಇದ್ದೆ. At home it was not possible. ಈಗ ಮನೆಯಲ್ಲಿ ಅದು ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. At those days I used to think, whether, Lord, will I get a home where I can sit in my house and read God's word? ನಾನು ಅನ್ಕೋತಾ ನನಗೆ ಒಂದು ಮನೆ ಸಿಕ್ಕಿದ್ರೆ ಅಲ್ಲಿ ಕುತ್ಕೊಂಡು ನಾನು ದೇವರ ವಾಕ್ಯ ಓದ್ಬೋದಲ್ಲ ಅಂತ. No, I'm saying, will I get a house at all in my whole life to sit and read God's word? ನನ್ನ ಜೀವನ ಪರ್ಯಂತ ನನಗೆ ಒಂದು ಮನೆ ಸಿಗ್ತದ, ನಾನು ದೇವರ ವಾಕ್ಯ ಕುತ್ಕೊಂಡು ಓದಕ್ಕೆ ಅನ್ಕೊಂತಾ ಇದ್ದೆ. But thank God, last 24 years, God has given a house to read God's word also. 23 ವರ್ಷಗಳಿಂದ ದೇವರು ನನಗೆ ಒಂದು ಮನೆ ಕೊಟ್ಟಿದ್ದಾನೆ ದೇವರ ವಾಕ್ಯ ಓದೋದಕ್ಕೆ. Amen. You who are so very comfortable sitting at home, you have so many Bibles, your dad and mom are so much encouraging you to God's word. What are you doing with the word of God? ಒಂದು ಅನುಕೂಲವಾಗಿದ್ದೀರಿ, ಅನೇಕ ಬೈಬಲ್ಗಳಿದೆ ನಿಮ್ಮ ಹತ್ರ, ನೀವು ಬೈಬಲ್ ಓದಕ್ಕೆ ನಿಮ್ಮನ್ನ ಅನೇಕ ಪ್ರೋತ್ಸಾಹ ಮಾಡ್ತಾರೆ, ಆದ್ರೂ ಸಹ ಏನ್ ಮಾಡ್ತಾ ಇದ್ದೀನಿ? In my own house, my own dad and mom used to discourage me reading God's word. ನನ್ನ ಸ್ವಂತ ತಂದೆ ತಾಯಿಗಳು ನಾನು ಸತ್ಯವೇದ ಓದಕ್ಕೆ ಬಿಡ್ತಾ ಇರಲಿಲ್ಲ. My uncle used to come try to beat me up because I was reading God's word. ನನ್ನ ಅಂಕಲ್ ಬಂದು ನಾನು ಸತ್ಯವೇದ ಓದ್ತಾ ಇದ್ದೆ ಅಂತ ನಾನು ಹೊಡಿತಾ ಇದ್ದೆ. What are you doing with the word? ದೇವರ ವಾಕ್ಯನ ಏನ್ ಮಾಡ್ತಾ ಇದ್ದೀನಿ? Without the word in our life, God cannot work in us. ದೇವರ ವಾಕ್ಯ ನಮ್ಮ ಜೀವಿತ ಇಲ್ಲ ಅಂದ್ರೆ ದೇವರು ನಮ್ಮಲ್ಲಿ ಕಾರ್ಯ ಮಾಡಕ್ ಆಗೋದಿಲ್ಲ. It's not possible to not only resist the devil,
but to be in the image of God. ನಾವು ಸೈತಾನ ಎದುರಿಸೋದು ಮಾತ್ರ ಅಲ್ಲ, ಅವನು ದೇವರ ಸಾರೂಪ್ಯದಲ್ಲಿ ಸಹ ಇರಲು ಸಾಧ್ಯ ಇಲ್ಲ. Are you listening? ಹೇಳ್ಕೊತಾ ಇದ್ದೀರಾ? One of the main reasons people don't read God's word, ದೇವರ ವಾಕ್ಯವನ್ನು ಓದದೇ ಇರುವಂತಹ ಒಂದು ಕಾರಣ ಏನಂದ್ರೆ, there is some unbelief riding in your mind. ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಇದೆ. That's why you don't think that the word of God is important. ಅದಕ್ಕೆ ನೀವು ದೇವರ ವಾಕ್ಯ ಮುಖ್ಯ ಅಂತ ಅನ್ಕೊಳ್ಳೋದಿಲ್ಲ. You need to get rid of unbelief. ಆ ಅಪನಂಬಿಕೆಯಿಂದ ಹೊರಗೆ ಬರಬೇಕು. God hates unbelief. ದೇವರು ಅಪನಂಬಿಕೆಯನ್ನು ದ್ವೇಷಿಸುತ್ತಾನೆ. Hate is a very strong word. ಆ ದ್ವೇಷಿಸೋದು ಒಂದು ಬಹಳ ಬಲವಾದ ಶಬ್ದ. To tell I don't like is very mild, but to hate is a very strong word. But I'll tell you what, God hates unbelief. ಅವನು ಇಷ್ಟ ಇಲ್ಲ ಅನ್ನೋದು ಅದು ಸರಳವಾಗಿ ಹೇಳುವಂಥದ್ದು, ದ್ವೇಷ ಅನ್ನುವಂಥದ್ದು ಬಲವಾಗಿ ಹೇಳುವಂಥದ್ದು. ಅದನ್ನೇ ಯೇಸಪ್ಪ ಹೇಳ್ತಾನೆ, ಆತನು ದ್ವೇಷಿಸುತ್ತಾನೆ. You see, we believe in works, but we don't believe in reading His word and doing His word. ದೇವರು ಮಾಡುವಂತಹ ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳನ್ನ ನಾವು ಇಷ್ಟಪಡುತ್ತೇವೆ, ಆದ್ರೆ ಆತನ ವಾಕ್ಯವನ್ನು ಓದೋದಕ್ಕೆ ನಾವು ಇಷ್ಟಪಡೋದಿಲ್ಲ. I want to tell you, my dear friends, it's the word of God which has brought us to this earth. It's the word of God which is given to us to be made back in the image of God. It's the word of God which is going to take us to be in eternity with Jesus. It's all the word of God. ದೇವರ ವಾಕ್ಯ ನಮ್ಮನ್ನ ಇವಾಗ ಕರ್ಕೊಂಡು ಬಂದಿದೆ. ದೇವರ ವಾಕ್ಯವೇ ನಮ್ಮನ್ನು ನಡೆಸ್ತಾ ಇದೆ. ದೇವರ ವಾಕ್ಯ ನಮ್ಮನ್ನ ಇಂಥದ್ದು ಕರ್ಕೊಂಡು ಹೋಗ್ತದೆ. ಎಲ್ಲ ದೇವರ ವಾಕ್ಯನೇ. Amen. Amen. If you read Proverbs 4 verse 20 to 22, ಜ್ಞಾನೋಕ್ತಿಗಳು 4:20-27 ಓದುವುದಾದ್ರೆ, those are some of the gems of the word of God. ದೇವರ ವಾಕ್ಯ ಶಕ್ತಿ ಉಳ್ಳದ್ದು ಅಲ್ಲಿ ನೋಡ್ತೇವೆ. So wonderfully it's written. ಅದು ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. You know, it's like more than any physical food. It's so very tasty. ಅದು ಶಾರೀರಿಕ ಆಹಾರಕ್ಕಿಂತಲೂ ಬಹಳ ರುಚಿಯಾಗಿರುವಂಥದ್ದು. The Bible says, Proverbs 4 verse 20 onwards, my son, give attention to my words. You see that? Incline your ear to my sayings. Do not let them depart from your eyes. Keep them in the midst of your heart, for they are life to those who find them and health to all their flesh. ಕಂದ, ನನ್ನ ಮಾತುಗಳನ್ನ ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರೆಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. I want to encourage you this morning, whether you do any other work in your day, do not leave reading His word and doing His word. ನೀವು ನಿಮ್ಮ ಪ್ರತಿದಿನ ಕಾರ್ಯದಲ್ಲಿ ಏನ್ ಮಾಡಲು ಮಾಡ್ತೀರೋ, ಆದರೆ ವಾಕ್ಯವನ್ನು ಮಾತ್ರ ಓದ್ರಿ, ಅದಕ್ಕೆ ಒಪ್ಪಿಸ್ಕೊಳ್ಳಿ. This is how we need to live our life. ಈ ರೀತಿಯಾಗಿ ನಾವು ಜೀವಿಸಬೇಕು ನಮ್ಮ ಜೀವಿತದಲ್ಲಿ. How personally God is speaking to us. ನಮ್ಮಲ್ಲಿ ದೇವರು ಎಷ್ಟು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾನೆ. He says, my son, which includes daughter also. ಅಯ್ಯ, ನನ್ನ ಮಗ ಅಂತ ಹೇಳಬೇಕಾದ್ರೆ ಮಗಳು ಸಹ. Please don't think it's only written to the male. ಬೇರೆ ಗಂಡಸರಿಗೆ ಮಾತ್ರ ಬರ್ತಿಲ್ಲ ಅದು. No, it's also written to you. ನಿಮಗೂ ಬರ್ದವನು. You are also sons. Daughters, you are also sons. ನೀವು ಮಗನು ಮಗಳು ಆಗಿದ್ದೀವಿ. Yes. You men, you are also a bride. Are you understand? That's how the Bible says. Men, you are also a bride. ಯಾಕಂದ್ರೆ ಗಂಡಸರು ಸಹ ದೇವರಿಗೆ ಮೊದಲಿಗಿರಾಗಿದ್ದಾರೆ. So you understand, when the Bible says my son, it also tells a daughter. ಮಗ ಅಂತ ಹೇಳ್ಬೇಕಾದ್ರೆ ಅದು ಮಗಳು ಸಹ It's ಹೇಳ್ತಾರೆ. included in that. ಅದೇ ಸೇರ್ಕೊಂಡಿದೆ ಅದರಲ್ಲಿ. Please don't forget, first you came out of us. ಎಲ್ಲರಿಗಿಂತ ಹೆಚ್ಚಾಗಿ ನೀವು ಬಂದಿದ್ದೀರಿ, ಅರ್ಥ ಮಾಡ್ಕೊಂಡು. First, I'm saying the daughters came out of man first. ಹೆಣ್ಮಕ್ಳು ಸಹ ಗಂಡನಿಂದ ಬಂದಿರೋದು ಅಂತ ಹೇಳ್ತಾರೆ. After that, men started coming out of women. ಆಮೇಲೆ ಗಂಡಸರು So when the Bible says my son, it also includes the daughter. Okay? ಯಾವಾಗ ಮಗ ಅಂತ ಹೇಳ್ತಾರೋ ಮಗಳು ಸಹ ಸೇರಲ್ಪಟ್ಟಿದೆ. Yeah, he says, incline your heart, ear to my sayings. ನಮ್ಮ ನುಡಿಗಳಿಗೆ ನೀವು ಕಿವಿಗೊಡು ಅಂತ ಹೇಳ್ತದೆ. Do not let them depart from your eyes. ಅದು ನಿಮ್ಮ ದೃಷ್ಟಿಯಿಂದ ತಪ್ಪದಿರಲಿ ಅಂತ ಹೇಳ್ತದೆ. What does that mean? ಹಂಗಂದ್ರೆ ಅರ್ಥ ಏನು? Keep looking at it. ಅದನ್ನ ನೋಡ್ತಾ ಇದ್ದೀರಿ ಅರ್ಥ. Let it not depart from your eyes. ನಿಮ್ಮ ದೃಷ್ಟಿಯಿಂದ ತಪ್ಪಿ ಹೋಗಬಾರ್ದು. You keep looking at the word of God. ದೇವರ ವಾಕ್ಯ ನೋಡ್ತಾ ಇರ್ಬೇಕು. I'm telling you, if we are not equipped like that, then we are not equipped to fight the fight. ನಾವು ಆ ರೀತಿಯಾಗಿ ಸಿದ್ಧ ಮಾಡ್ಕೊಳ್ತಾ ಇದ್ರೆ ಅವನ ಸೈತಾನಿಗೆ ವಿರುದ್ಧವಾಗಿ ನಾವು ಯುದ್ಧ ಮಾಡಕ್ಕಾಗದು. Amen.
Then he says that keep them in the midst of your heart, ಅವುಗಳನ್ನ ಹೃದಯದ ಒಳಗೆ ಇಟ್ಟುಕೋ. for they are life to those who find them. ಅದನ್ನ ಹೊಂದಿಕೊಳ್ಳುವವರಿಗೆ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯವೂ ಆಗಿದೆ. Amen. You know, one of the last verse I want to read, Daniel chapter 11 and verse 32. ದಾನಿಯೇಲನ ಗ್ರಂಥ Daniel chapter 11 and verse 32. 11ನೇ ಅಧ್ಯಾಯ 32ನೇ ವಚನ. You know what he says there? The second part of the verse. 11:32. Yeah. ದೇವರನ್ನು ಅರಿತವರು ಸುರಕ್ಷಿತರಾಗಿ ಕೃತಜ್ಞರಾಗುವರು. Yes. You know, those who do wickedly against the covenant, he shall. Is that right? Yeah. That's it. Correct. Corrupt with flattery, but the people who know their God shall be strong and carry out great exploits. ನಿಬಂಧನೆ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ನಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಹುತಾತ್ಮರಾಗುವರು. Amen. Be strong, shall be strong and carry out great exploits. I mean, how do you do great exploits? ನಾವು ದೊಡ್ಡ ಕಾರ್ಯಗಳು ಯಾವ ರೀತಿಯಾಗಿ ಮಾಡೋದು? Not when we are sitting alone at home. ನಾವು ಏಕಾಂಗಿಯಾಗಿ ಮನೆಯಿದ್ದಾಗ ಮಾತ್ರ. When you know the enemy and when you are fighting a fight, only then you can do great exploits. ನೀವು ವೈರಿನ ಅರ್ಥವರಾಗಿ ಆತನ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ದೊಡ್ಡ ಕಾರ್ಯಗಳು ಮಾಡ್ತೀವಿ. I don't know how you have begun the new year this year. ಈ ವರ್ಷ ಹೊಸ ವರ್ಷವನ್ನು ಯಾವ ರೀತಿ ಪ್ರಾರಂಭ ಮಾಡೋದು ಗೊತ್ತಿಲ್ಲ. But I want to challenge you this morning. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸವಾಲಾಗಿ ಹೇಳ್ತೇನೆ. If you are a person sitting here, you have never read the word from Genesis to the book of Revelation. ನೀವು ಕೂತ್ಕೊಂಡವ್ರು ಯಾರಾದ್ರೂ ಸರಿಯೇ ಆದಿಕಾಂಡ ಪ್ರಕಟಣೆಗಳು ನೀವು ಓದ್ತಾ ಇರುವುದಾದ್ರೆ, When I say Genesis to Revelation, I'm not talking about only Genesis and Revelation. I'm talking about the complete Bible. Okay? ಆದಿಕಾಂಡ ಪ್ರಕಟಣೆ ಬರೀ ಆದಿಕಾಂಡ ಪ್ರಕಟಣೆ ಮಾತ್ರ ಅಲ್ಲ, ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಲ್ಲಾ ಪುಸ್ತಕಗಳು. Some of them are very smart. Read the Genesis in 1 week, the Revelation in 1 day, and say, I finished. No. I'm talking about the whole Bible. ಸಂಪೂರ್ಣವಾದ ಒಂದು ಸತ್ಯವೇದವನ್ನು ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ. If you have not read it, ನೀವು ಓದಿಲ್ಲ ಅಂದ್ರೆ start reading it today. ಓದಕ್ಕೆ ಪ್ರಾರಂಭಿಸಿ ಈ ದಿನದಿಂದ. Make a note. I'm telling you, if you're in the Lord at least 3 years and above, you should be reading at least 10 chapters a day. ನೀವು ದೇವರು ಇರುವುದಾದ್ರೆ ನೀವು ಒಂದು ದಿನಕ್ಕೆ 10 ಅಧ್ಯಾಯಗಳ ಓದ್ತೀರಿ. Now, if you are there 3 years and above in the Lord, 3 ವರ್ಷಕ್ಕಿಂತ ಹೆಚ್ಚಾಗಿ ದೇವರು ಇರುವುದಾದ್ರೆ you need to be reading at least 10 chapters, minimum 10 chapters a day. 10 ಅಧ್ಯಾಯಗಳನ್ನ ಒಂದು ದಿನ ಓದ್ಬೇಕು. Why Pastor 10? Why Pastor 10? ಯಾಕೆ 10 ಅಧ್ಯಾಯ ಅಂತ ಕೇಳಿದ್ರೆ, It depends on how much you are hungry. ಅದು ನೀವು ಎಷ್ಟು ದಾಹಗೊಂಡಿದ್ದೀರಿ, ಎಷ್ಟು ನೀವು ಅದಕ್ಕಾಗಿ ಆಸೆ ಪಡ್ತೀರೋ ತೋರಿಸುತ್ತೆ. 10 because I am telling you some minimum number. ಅದೊಂದು ನಂಬರ್ ಹೇಳ್ತಾಗಿ ಅಷ್ಟೇ. But it's up to you. ಅದು ನಿಮಗೆ ಬಿಟ್ಟಿದ್ದು. If you are hungry more, eat more. ನೀನ್ ಜಾಸ್ತಿ ಹಸುವಾಗಿ ಜಾಸ್ತಿ ತಿನ್ನಿ. Yes. That's what Jesus said. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾನೆ. John chapter 6 and verse 57. What did he tell? 6:57 ಯೋಹಾನ ಸುವಾರ್ತೆ ಹೇಳ್ತಾನೆ, I live because of the Father. ನಾನು ತಂದೆಯಿಂದ ಜೀವಿಸ್ತಾ ಇದ್ದೀನಿ. But he who eats me ನನ್ನನ್ನು ತಿನ್ನುವವನು will live because of me. ಜೀವಿಸ್ತಾನೆ, ನನ್ನಿಂದ ಆತನು ಜೀವಿಸ್ತಾನೆ. How can you eat him? ಯೇಸು ಕ್ರಿಸ್ತನು ಯಾವನ್ನ ತಿನ್ನೋದು? Eat his word. ಆತನ ವಾಕ್ಯವನ್ನು ತಿನ್ನುವುದು. Let it keep going inside you. ನಮ್ಮೊಳಗೆ ಹೋಗುವಂಥದ್ದು. This word will make an atmosphere in your being. ನಿಮ್ಮಲ್ಲೇ ಆ ಒಂದು ವಾತಾವರಣ ಆ ವಾಕ್ಯ ಉಂಟು ಮಾಡ್ತದೆ. When you read it a little bit aloud, this word will make an atmosphere in your house. ಈ ಒಂದು ಮನೆಯಲ್ಲಿ ಸಹ ಈ ವಾಕ್ಯ ಓದ್ತಾ ಅದು ಒಳ್ಳೆ ಒಂದು ವಾತಾವರಣ ಉಂಟು ಮಾಡ್ತದೆ. The more you read the word of God, God will bring you out to be a light in this world. ದೇವರ ವಾಕ್ಯ ಹೆಚ್ಚಾಗಿ ಓದ್ತಾ ದೇವರು ಈ ಲೋಕಕ್ಕೆ ನಿಮ್ಮನ್ನ ಬೆಳಕಾಗಿ ನಿಲ್ಕೊಂಡು ಬರ್ತಾನೆ. The word alone, the word of God alone has the power to cleanse the atmosphere, and so that we can allow Jesus to be at the front as a Lord of hosts and see the victory that he will win for us. ಆ ದೇವರ ವಾಕ್ಯವೇ ಆ ಒಂದು ವಾತಾವರಣ ಶುದ್ಧಿ ಮಾಡ್ತದೆ. ಅದು ಮಾತ್ರ ಸೇನಾಧೀಶವಾದ ಯೇಸು ಕ್ರಿಸ್ತನು ನಾವು ಮುಂದೆ ಇರ್ತೇವೆ, ಆತ ನಮ್ಮ ಯುದ್ಧವನ್ನು ಮಾಡುವ ಆತನಾಗಿರ್ತಾನೆ. Unbelief will run away when you are staying in the word of God. Unbelief will go away. ಆ ದೇವರ ವಾಕ್ಯದಲ್ಲಿ ಇರುವುದಾದ್ರೆ ಅಪನಂಬಿಕೆ ಹೊರಟೋಗುತ್ತೆ. Yes. Romans 10:10 the Bible says. ರೋಮನ 10:17 the Bible says. 10:17 ಹೇಳ್ತದೆ. Faith comes by hearing and hearing by the word of God. ಆ ಒಂದು ನಂಬಿಕೆ ಯಾವ ರೀತಿ ಬರ್ತದಂತೆ? ಕೇಳುವುದರಿಂದ, ದೇವರ ವಾಕ್ಯ ಕೇಳುವುದರಿಂದ.
There is no other way you can. ಬೇರೆ ಯಾವ ಒಂದು ಮಾರ್ಗ ಇಲ್ಲ. Not by reading any other books. Good to read books, but read the word of God. ಒಳ್ಳೆ ಪುಸ್ತಕ ಓದೋದು ಒಳ್ಳೆದೇ, ಆದ್ರೆ ದೇವರ ವಾಕ್ಯನ ಓದಿ. ಬೇರೆ ಯಾವ ಪುಸ್ತಕನ ನಮಗೆ ಆ ಒಂದು ನಂಬಿಕೆ ಬರೋದಿಲ್ಲ. Know your God and know your enemy. ನಿಮ್ಮ ದೇವರನ್ನು ತಿಳ್ಕೊಳ್ಳಿ, ಸೈತಾನ ತಿಳ್ಕೊಳ್ಳಿ, ವೈರ್ಯ ತಿಳ್ಕೊಳ್ಳಿ. Fight the good fight of faith. ಆ ಒಂದು ನಂಬಿಕೆಯ ಒಳ್ಳೆ ಒಳ್ಳೆಯ ಒಂದು ಓಟವನ್ನು ಓಡ್ರಿ. One last one verse. ಮತ್ತೊಂದು ವಚನ ಹೇಳಿ ನಾವು ಮುಗಿಸ್ತೇನೆ. 1 John chapter 5. 1 ಯೋಹಾನ 5ನೇ ಅಧ್ಯಾಯ. See what the Bible says there. ವಚನ ಏನು ಹೇಳ್ತದೆ ನೋಡಿ ಹೇಳಿ. 1 John chapter 5. 1 ಯೋಹಾನ 5ನೇ ಅಧ್ಯಾಯ Verse 4. For whatever is born of God overcomes the world, and this is the victory that has overcome the world, our faith. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. Amen. Amen. If your faith is feeble, how is it going to overcome the world? ನಂಬಿಕೆ ಅದು ಬಲ ಇಲ್ಲದೆ ಇರುವುದಾದ್ರೆ ಯಾವ ರೀತಿಯಾಗಿ ಲೋಕವನ್ನು ಜಯಿಸುತ್ತದೆ? And faith comes by His word. ದೇವರ ವಾಕ್ಯದಿಂದ, ವಾಕ್ಯ ಕೇಳುವುದರಿಂದ ನಂಬಿಕೆ ಬರುವುದು. If the faith has to be strong, the word has to consistently get inside of you. ದೇವರ ವಾಕ್ಯ ಅದು ನಿಮ್ಮಲ್ಲಿ ಯಾವಾಗಲೂ ಅದು ನಿಮ್ಮಲ್ಲಿ ತುಂಬಿರಬೇಕು, ಸದಾಕಾಲ ಇರುವಂತದ್ದು. Colossians 3:16 says that let the word of God dwell in you richly. ಕೊಲೊಸ್ಸೆಸ್ 3:16 ಹೇಳ್ತಾ ದೇವರ ವಾಕ್ಯ ಅಧಿಕವಾಗಿ ನಿಮ್ಮಲ್ಲಿ ತುಂಬಿರಲಿ. Richly, if it has to dwell, you have to give rich time to it. Only then richly it can dwell. ಅದು ಅಧಿಕವಾಗಿ ನಮ್ಮ ತುಂಬಬೇಕಾದ್ರೆ ಅಧಿಕ ಸಮಯ ಕೊಡಬೇಕು ದೇವರು. You cannot give 10 minutes and say that the word of God dwell in me richly. It's not possible. ದೇವರ ವಾಕ್ಯಕ್ಕೆ 10 ನಿಮಿಷ ಕೊಟ್ಬಿಟ್ಟು ಅಧಿಕವಾಗಿ ನಾನು ತುಂಬಲಿ ಅಂದ್ರೆ ಆಗಲ್ಲ. What is richly? What is the meaning of richly? ಆ ಒಂದು ರಿಚ್ ಅಧಿಕವಾಗಿ ಆಗ್ಬೇಕಾದ್ರೆ ಏನ್ ಹೋಗ್ತದೆ? What is richly? How much is richly? ಎಷ್ಟು ಹೆಚ್ಚಾಗಿರುವಂತದ್ದು. Yeah, I know the word. Samriddhi, this, that. Okay, but what is it? Quantify it. 20 minutes? 20 ನಿಮಿಷನಾ? Half an hour? ಅರ್ಧ ಗಂಟೆನಾ? 10 minutes? 10 ನಿಮಿಷನಾ? 1 chapter? ಒಂದು ಅಧ್ಯಾಯ? What is richly? My dear friends, what is richly? ಹೆಚ್ಚಾಗಿ ಅಧಿಕವಾಗಿ ಸಮೃದ್ಧಿಯಾಗಿ. That's why I said to quantify minimum 10 chapters. ಅದಕ್ಕೆ ನಾನು ಹೇಳಿದೆ 10 ಅಧ್ಯಾಯವಾದರೂ ಸರಿ. At least. ಕನಿಷ್ಠ 10 ಅಧ್ಯಾಯ. Anything more than that. ಅದಕ್ಕೆ ಹೆಚ್ಚಾಗಿ. I'm telling you, it is for